ಇವತ್ತು ದಿನಾಂಕ 22/12/2025 ಇವತ್ತು 11 ಗಂಟೆಯಿಂದ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಎಸಿ ಕಚೇರಿಯ ಮುಂಭಾಗದಲ್ಲಿ ನಾವು ಧರಣಿ ಸತ್ಯಾಗ್ರಹ ಕೂರ್ತಾ ಇದೀವಿ ಅಂತ. ಇವರು ರಾಧಮ್ಮ ಅವರು, ಇವರು ಮುತ್ತುಸ್ವಾಮಿ ಅವರು. ಅವರ ಮನೆಯನ್ನು 1 ವರ್ಷ ಹಿಂದೆ ಕೆಡವಿ ಹಾಕಿರೋದು 13/11/2024ರಂದು. 20/11/2025 ಕಡಬ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ನಾವು ಒಂದು ಧರಣಿ ಸತ್ಯಾಗ್ರಹ ಒಂದು ಹೋರಾಟ ಮಾಡಿದೀವಿ. ಆಗ ಅಲ್ಲಿ ಎಸಿ ಅವರು ನಿಮಗೆ ಮನೆಯನ್ನು ಕಟ್ಟಿಸಿಕೊಡ್ತೀವಿ, ನ್ಯಾಯ ಕೊಡಿಸಿ ಅಂತ ಹೇಳಿ ಹೋದವರು ಮತ್ತೆ ಬಂದಿಲ್ಲ. ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಕೆಳಮಟ್ಟ ಅಂದ್ರೆ ಎಸಿ ತನಕ ಎಲ್ಲಾ ಕಚೇರಿಗೂ ಮನವಿ ಮಾಡಿದೀವಿ. ಪುತ್ತೂರು ಎಸಿಗೆ 2 ಸರಿ ಮನವಿ ಮಾಡಿದೀವಿ, ಆದ್ರೂ ಈಗ ಸ್ಪಂದನೆ ಕೊಟ್ಟಿಲ್ಲ. ಇವತ್ತು ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮನ್ನು ಯಾವುದೇ ಆಶ್ವಾಸನೆಗೆ ಬಗ್ಗಿಸಿ ಯಾರು ಬರಬೇಡಿ, ಅವರಿಗೆ ನ್ಯಾಯ ಕೊಡಿಸಿ. ಇಲ್ಲ ಈ ಹಿಂದೆ ಇವರು ಕೇಳಿದೆ ದಯಾಮರಣ ಕೊಡಿ ಅಂತ, ಅದನ್ನೆಲ್ಲ ಯಾವ್ದು ಬೇಡ ಅಂತ ನಾನೇ ನಿಲ್ಲಿಸಿದೆ. ಇವರೊಟ್ಟಿಗೆ ಬೇಡ, ನಮಗೆ ಏನೋ ಒಂದು ಎಂಡ್ ಮಾಡೋಣ, ಕಾನೂನು ಪ್ರಕಾರವಾಗಿ ಅವರಿಗೆ ಶಿಕ್ಷೆ ಕೊಡ್ಸೋಣ ಅಂತ. ಇದು ಯಾವುದಕ್ಕೆ ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಇಲ್ಲಿ ಬಡವರಿಗೆ ಒಂದು ಕಾನೂನು, ದೊಡ್ಡವರಿಗೆ ಒಂದು ಕಾನೂನು, ದುಡ್ಡಿಯವರಿಗೆ ಒಂದು ಕಾನೂನು, ಆ ರೀತಿಯಲ್ಲಿ ಆಗಿದೆ. ಇವಾಗ ನಾನು ಇವತ್ತು ಕೇಳೋದು ಈ ಮನೆ ಕಡಿಮೆ 10 ಲಕ್ಷ ರೂಪಾಯಿ ವ್ಯಾಲ್ಯೂ ಬರುತ್ತೆ, ಇದನ್ನು ಮನೆ ಕಟ್ಟಿಸ್ಕೊಡಿ. ಇಲ್ಲೇ ಸ್ಥಳೀಯರು ಮತ್ತು ಹೋರಾಟಗಾರರು ಎಲ್ಲ ಸೇರಿ ಒಂದು ಅಡಿಪಾಯ ಹಾಕಿದ್ದಾರೆ, ಅದನ್ನು ನಿಲ್ಲಿಸಿಬಿಟ್ಟಿದ್ದಾರೆ. ಕಡಬ ತಹಸೀಲ್ದಾರ್ ಇದನ್ನು ಕಟ್ಟಿಸಿಕೊಡಿ. ಈ ಜಾಗಕ್ಕೆ ಹಕ್ಕುಪತ್ರ ಕೊಡಲೇಬೇಕು. ಇಲ್ಲಾಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರ್ಯಾರು ವಾಸವಾಗಿದ್ದಾರೆ, ಯಾರ್ಯಾರು ಸ್ವಾಧೀನದಲ್ಲಿ ಸರ್ಕಾರಿ ಭೂಮಿ 2015ರಿಂದ ಈ ಕಡೆ ಇದೆ, ಎಲ್ಲವನ್ನು ಸ್ವಾಧೀನಪಡಿಸಬೇಕು. ಕಮ್ಮಿ ಅಂದ್ರೆ 150 ವರ್ಷದಿಂದ ಇಲ್ಲಿ ಅಂಬೋಡಿ ಅಂತ ಒಬ್ಬರು ವಾಸವಾಗಿದ್ರು, ಅವರಿಂದ ಇವರು ಪರ್ಚೇಸ್ ಮಾಡಿರೋದು 2012ರಲ್ಲಿ. 2005ರಲ್ಲಿ ಇಲ್ಲಿ ಈ ಒಂದು ವಟಾರಲ್ಲಿ ವಾಸವಾಗಿದ್ರು. ಇವರಿಗೆ ಬೇಕು ಈ ಭೂಮಿ, ಕೊಡಿಸಲೇಬೇಕು. ಅದಕ್ಕೆ ನಮ್ಮ ಹೋರಾಟ ಕೈ ಜೋಡಿಸಿ ನಾವು ಹೊರಡ್ತಾ ಇದೀವಿ. ಪುತ್ತೂರು ಎಸಿ ಕಚೇರಿ ಮುಂದೆ ಹೊರಡ್ತಾ ಇದೀವಿ. ಎಸಿ ಅವರು ರಜೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನೀವು ರಜೆಯಲ್ಲಿ ಹಬ್ಬ ಎಲ್ಲ ಮುಗಿಸಿ ಬನ್ನಿ, ನಾವು ಯಾರೂ ಬೇಜಾರು ಮಾಡಲ್ಲ, ನಮಗೇನೂ ತೊಂದರೆ ಇಲ್ಲ. ನಾವು ನಮ್ಮಷ್ಟೇ ಶಾಂತಿಯುತವಾಗಿ ಹೋರಾಟ ಮಾಡಲು ಹೊರಟಿದ್ವಿ. ನಮಗೆ ಯಾರು ತೊಂದರೆ ಕೊಡ್ಲಿಕ್ಕೆ ಬರಬೇಡಿ ಅಂತಲೂ ಈ ಮೂಲಕ ಎಲ್ಲರಲ್ಲೂ ಎಲ್ಲ ಅಧಿಕಾರಿಗಳಲ್ಲೂ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇಷ್ಟು ಮಾತಾಡಿದ್ದೀನಿ ಇಲ್ಲ, ಮಾತಾಡ್ಲಿಕ್ಕೆ ಮಾತಾಡೋಣ. 1 ವರ್ಷ 1 ತಿಂಗಳ ಮನೆಯಿಂದ ಹೊರಗೆ ಹಾಕಿದ್ರೆ ಸರ್, 1 ವರ್ಷ ಮಾಡಿ ಸರ್, ನಿಮ್ಮ ಕಾನೂನು ಪ್ರಕಾರ ಏನಾದ್ರು ಮಾಡಿ ಸರ್, ಕರ್ಕೊಂಡು ಹೋಗಿ ಸ್ಟೇಷನ್ ಕೂರಿಸಿ ಸರ್, ಜೈಲ್ ಹಾಕಿ ಸರ್. ಅವ್ರು 1 ವರ್ಷ 1 ತಿಂಗಳಾಯ್ತು ಸರ್, ಆಲೋಚನೆ ಮಾಡಿ ಸರ್, ತಾವು ಆಲೋಚನೆ ಮಾಡಿ ಸರ್. ಮತ್ತೆ ಯಾರಿಗೂ ತೊಂದರೆ ಇಲ್ಲ, ಆಕೆ ಕರ್ಕೊಂಡೋಗಿ ಎಲ್ಲ ಕರ್ಕೊಂಡೋಗಿ ಎಲ್ಲರೂ ಕರ್ಕೊಂಡೋಗಿ. ನಾವು ಜನ ಮಾಡ್ಕೊಂಡು ಹೋರಾಟ ಮಾಡ್ತಾ ಇಲ್ಲ, ಹೋರಾಟ ಮಾಡುವ ಅಧಿಕಾರ ಭೂಮಿ ತೊಂದರೆ ಅಧಿಕಾರ ಉಂಟು. ಈಗ ಅವ್ರನ್ನ ಹೇಳಿದ್ರು, ನೀವು ಕೂತು ಮಾತಾಡೋಣ, ಕರ್ಸಿ ಸರ್, ಕರ್ಸಿ ಮಾತಾಡೋಣ, ಇಲ್ಲೇ ಮಾತಾಡೋಣ. ನಾನಿಲ್ಲೇ ಮಾತಾಡ್ತೀನಿ, ಬರಲ್ಲ. ನಿಮ್ಮ ಕಾನೂನು ಕ್ರಮ ಏನು ಕ್ರಮ ತಗೊಳ್ಳಿ ಸರ್, ಸಮಾಧಾನದಲ್ಲಿ ಹೇಳ್ತಾ ಇದ್ದೀನಿ ಸರ್. ಸರಿ, ಆ ಕಡೆ ಕೊಡ್ತೀವಿ, ಅದ್ರಲ್ಲಿ ಅಲ್ಲಿ ಬರಿ, ಇಲ್ಲಿ ಬೇಡ. ಈ ಗೇಟ್ ಇಂದ ಹೊರತಾನೆ, ಅಲ್ಲ ಇಲ್ಲಿ ಹೊರಗೆ ಬಂದೇ ಬರ್ತಾರಲ್ಲ, ಅಲ್ಲ ಇವಾಗ ಕಂಪೌಂಡ್ ಬಿಟ್ಬಿಡ್ಬೇಕು ಅಷ್ಟೇ ತಾನೆ. ಕಂಪೌಂಡ್ ಹೊರಗೆ ಹಾಕ್ಕೊಳ್ಳಿ, ಅಲ್ಲಿವರೆಗೆ ಬರ್ತದೆ. ಶಾಂತವಾಗಿ ಕೂತ್ಕೊಳ್ಳಿ, ನ್ಯಾಯ ಕೇಳ್ತಾ ಇದ್ದೀವಿ, ಶಾಂತವಾಗಿ. ನಿಮಗೆಲ್ಲ ನ್ಯಾಯ ಸಿಗಬೇಕು. ಅವ್ರ ಮಗಳು ನಿಮಗೆ ಅನ್ಯಾಯ ಆಗಿದೆ, ನಿಮಗೆ ನ್ಯಾಯ ಸಿಗಬೇಕು. ಅವಕಾಶ ಕೊಡಿ.
ಒಂದ್ ಮಿನಿಟ್ ಸರ್, ಒಂದ್ ನಿಮಿಷ. ಒಂದ್ ಮಿನಿಟ್ ಯಾವ ಮಾಡ್ಬಿಡಿಗೆ ಯಾರು ಮಾಡ್ಬಿಡಿಗೆ ಒಂದೇ ನಿಮಿಷ, ಒಂದೇ ಮಿನಿಟ್ ಈನ ಬೇಲೆ ಹಿಡಿದು, ಈನ ಬೇಲೆ ಹಿಡಿದು, ಈನ ದೆತ್ತು ಬಿಡ್ತು, ಈನ ಇಲ್ಲ ಬಿಡು, ಸರಿ ಬೋರ್ಡ್ ಅವ್ರು ಸರ್ 17 ఏసీ ఇప్పుడు ప్రతిభటన ఎవరు ధరణికున్నాడు కీర్తిద ప్లేస్ ಅಲ್ಲಿ ಕೀರ್ತಿ ಆಯ್ಕೆ ಕೊಲ್ಲಾರನಾ ಅಲ್ಪ ಮಾಡ್ಕೊಳ್ಳಿ ಆರಾಮ್ಸೆ ಕುಳ್ಳಿ ಬರೋಡೈತಾ ಅದು ಮುಗ್ಲ ಕಂಪೌಂಡ್ ಕನ್ನಡದಲ್ಲಿ ಅಲ್ಲ ಕಂಪೌಂಡ್ ಒಳಗೆ ಹೊರಗೆ ಕೂತ್ರೆ ಸಾಕಲ್ಲ. ಈಸಿ ಏನ್ ತೊಂದ್ರೆ ಇಲ್ಲಪ್ಪ. ಅವ್ರ ಅಷ್ಟಾಗಿ ನೋಡಿ ಆ ಮರ ಬುಡ ಕೂಡ ಏನಾದ್ರು ಇದು ತಪ್ಪು ಮಾಡಿದ್ರೆ ಆ ಮರದ ಗೆಲ್ಲು ಅದು ಮುರಿದು ಬಿಟ್ಟು ಸಾಯಿದವ್ರು. ಅದು ಬೇರೆ ವಿಷಯ. ಅವ್ರನ್ನ ಕರೆಸಿ ಯಾವುದೇ ಟ್ರಾಫಿಕ್ ಅವ್ರನ್ನ ಕರೆಸಿದೆ. ಯಾವ್ದು ಟ್ರಾಫಿಕ್ ಅದು ಬಿಟ್ಟು ನೀವು ಸಾಯಿದೆ ಅಂತ ಹೇಳಿದ್ರೆ ಅಲ್ಲ ನಿಮ್ಮನ್ನ ನಾನು ಹೇಳಿದ ಅದು ಸರಿ ಅಲ್ಲ. ಯಾರೇ ಆಗಲ್ರಿ ಟ್ರಾಫಿಕ್ ಬೇಕಾದ್ರೆ ಮಾತಾಡಿ ಸರ್. ಒಂದು ಟ್ರಾಫಿಕ್ ಬಿಟ್ಟು ಒಂದು ವರ್ಷ ಸರಿಯಲ್ಲ ಬೀದಿಗೆ ತಂದು ನೋಡಿ ಯಾವುದೇ ಒಂದು ವರ್ಷದಿಂದ ಮಾತಾಡಿ ಆಗಿದೆ ನ್ಯಾಯ ಸಿಗ್ಲೇಬೇಕು. ಅದು ಅದು ಬಿಟ್ಟು ನಾವು ವೈಲೇಷನ್ ಮಾಡಬಾರ್ದು. ಏನು ಮಾಡಲ್ಲ. ನೀವು ಏನು ಸರ್ ಬರ್ಲಿ ಅವ್ರು ಬರ್ಲಿ. ನೀವು ಏನಿಲ್ಲ ಅಲ್ಲಿ ಕೆಳಗೆ ಅಲ್ಲಿ ಇಲ್ಲೇ ಕೂಡ ಇದು ಕಂಪೌಂಡ್ ಒಳಗೆ ಬರ್ತಾ ಇಲ್ಲ. ನಾವು ತಹಸೀಲ್ದಾರ್ ಕಂಪೌಂಡ್ ಒಳಗೆ ಬರ್ತಾ ಇಲ್ಲ, ಹೊರಗೆ ಬರ್ತಾ ಇದೀವಿ. ಇಲ್ಲಿ ಇವಾಗ ಇದು ಯಾವ್ದು ರಸ್ತೆವರೆದು ಸಾರ್ವಜನಿಕರ ಜಾಗ. ಅಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅಷ್ಟೇ. ನಾವೆಲ್ಲ ಕೂತದ್ದು ಕರ್ಕೊಂಡು ಹೋಗಿ ಎಲ್ಲಿ ಬೇಕಾದ್ರೆ ಬಿಡ್ಲಿ. ಸುಮ್ಮನೆ ಏನು ಮಾತಾಡ್ಬೇಡಿ. ಹಂಗೆ ಕೂತಲ್ಲ. ಜೈ ಬೇಡ, ಧಿಕ್ಕಾರ ಬೇಡ, ಏನು ಬೇಡ. ತಮ್ಮನೆ ಕೂತಲ್ಲ. 1 ವರ್ಷ ಬೇಕಾ ತನಿಖೆಗೆ? ಎಲ್ಲ ನಮ್ಮ ಸಾಮಾಜಿಕ ಹೋರಾಟಗಾರ ನಮಸ್ತೆ. ಇವತ್ತು ನಾವಿಲ್ಲಿ ಪುತ್ತೂರು AC ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಕೂತಿದ್ದೀವಿ. ಕೂತಿರೋ ಉದ್ದೇಶ, ಪಕ್ಕದಲ್ಲಿ ಕೂತ ಮುತ್ತುಸ್ವಾಮಿ, ಅದು ರಾಧಮ್ಮ, ಅವರ ಮಗಳು, ಅಳಿಯ. ಸರ್ವೆ ನಂಬರ್ 123 ಅಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ. ಅದನ್ನು ಹೊಡೆದಾಕ್ಲಿಕ್ಕಿಲ್ಲ, ತನಿಖೆ ಮಾಡಿ ವರದಿ ಕೊಡಿ ಅಂತ ನ್ಯಾಯಾಲಯದಿಂದ ಆದೇಶ ಬಂದಿದೆ. ಆದೇಶ ಅಂದರೆ PL ಹಾಕಿದ್ದಾರೆ. ಅವರ ಬೆಳ್ತಂಗಡಿ ಯಾರು ಹಾಕಿರೋದು? ಅಶೋಕ್ ಆಚಾರ್ಯ ಎಂಬ. ಅವನಿಗೆ ಜಮೀನು ಯಾವುದೋ ಎಂದು ಟಚ್ಚೇ ಇಲ್ಲ. ಅವ ಹಾಕಿ ಅದರ ಪ್ರಕಾರವಾಗಿ ಕಡಬ ತಹಸೀಲ್ದಾರ್ ಬಂದು ಏಕಾಏಕಿ ಹೊಡೆದಾಕಿದ್ದಾರೆ. PL ಹಾಕಿರೋದು ರೇಣುಕಾ ಅವರು ಹಿಂದೆ ಕೂತಿದ್ದಾರೆ. ರೇಣುಕಾ ಅವರ ಹೆಸರಲ್ಲಿ. ರೇಣುಕಾ ಅವರು ವಾಸ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಸಿಬಾಜೆ ಗ್ರಾಮ ಪಂಚಾಯತ್. ಇವಾಗ ಮನೆ ಬಂದು ಹೊಡೆದಾಕಿರೋ ಜಾಗ ಕಡಬ ತಾಲೂಕು ಕೌಕಡಿ ಗ್ರಾಮ ಪಂಚಾಯತ್ ಕಾಪಿನಬಾಗಿ. ಯಾರೋ ಮುತ್ತುಸ್ವಾಮಿ ಮತ್ತು ರಾಧಮ್ಮ ಅವರು ವಾಸವಾಗಿದ್ದ ಯಾವುದೋ ಮನೆಯನ್ನು ಹೊಡೆದಾಕಿರೋದು. ಇವಾಗ 1 ವರ್ಷ 1 ತಿಂಗಳು 9 ದಿನ ಆಗಿದೆ. ಇಂದಿನ ತನಕ ದೂರೆಲ್ಲ ಕೊಟ್ಟು ಎಷ್ಟೇ ದೂರು ಕೊಟ್ಟರು ತನಿಖೆ ಮಾಡಲಿಕ್ಕೆ ಆಗಿರಲ್ಲ. 17ನೇ ತಾರೀಕು ನಾನು AC ಬಂದು ಮೀಟ್ ಮಾಡಿದೆ. AC ಬಂದು ಹೇಳಿದೀವಿ. ACಗೆ 2ನೇ ಲೆಟ್ರ್ ಕೊಟ್ಟಿರೋದು. ಆದರೂ ತನಿಖೆ ಮಾಡುವ ಕೆಲಸವನ್ನು ಇವರು ಮಾಡಿರೋದಿಲ್ಲ. ನಾನು ಹೇಳಿದೆ 25ನೇ ತಾರೀಕು ನಾವು ಇಲ್ಲಿ ಧರಣಿ ಕೂರ್ತಾ ಇದ್ದೀವಿ ಅಂತ ಹೇಳಿದ್ವಿ. ಇವತ್ತು ಹೇಳ್ತಾ ಇದ್ದಾರೆ ನಿಮಗೆ ಇನ್ನೊಂದು 1 ವಾರ ಟೈಮ್ ಕೊಡಿ, ನಾವು ತನಿಖೆ ಮಾಡಿಕೊಡ್ತೀವಿ ಅಂತ. ನಾನು ಮೊನ್ನೆನೇ ಹೇಳಿದ್ವಿ, ಇನ್ನು 1 ದಿನ ಅಲ್ಲ, 1 ನಿಮಿಷನೂ ಕೊಡಲ್ಲ. 1 ವರ್ಷ 1 ತಿಂಗಳು 9 ದಿನ ಬೇಕಿತ್ತಾ ಇದು ತನಿಖೆ ಮಾಡಲಿಕ್ಕೆ? ಮೆಸ್ಕಾಂ ಅಧಿಕಾರಿಯವರು ಕೊಟ್ಟಿದ್ದಾರೆ ಯಾರ ಮನೆಯ ಕರೆಂಟು ಕಟ್ ಮಾಡಿರೋದು ಅಂತ. ಇದರಲ್ಲಿದೆ ರಾಧಮ್ಮನ ಮನೆಯ ಕರೆಂಟನ್ನು ಕಟ್ ಮಾಡಿರೋದು, ರೇಣುಕಾ ಅವ್ರ ಮನೆಯೆಲ್ಲ ಕಟ್ ಮಾಡಿರೋದು, ರಾಧಮ್ಮ ಅವರ ಮನೆಯನ್ನು ಕಟ್ ಮಾಡಿರೋದು ದಾಖಲೆ ನಮ್ಮ ಹತ್ರ ಇದೆ. ಇನ್ನು ಇದಕ್ಕಿಂತ ದೊಡ್ಡ ದಾಖಲೆ ಬೇಕಾ? ರೇಣುಕಾ ಅವರ ಮನೆ ಅಲ್ಲಿ ಇರಲೇ ಇಲ್ಲ.
ರೇಣುಕಾ ಅದಲ್ಲ ಸರ್ವೆ ನಂಬರ್ ಇವಾಗ ನಮಗೆ ಸರ್ವೆ ನಂಬರ್ ಎಷ್ಟು ಸರ್ ಇವಾಗ ಅದು ಇರುವಂಥ ಇವಾಗ 219ರಲ್ಲಿ ಇದೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇದೆಲ್ಲ ನೋಡಿ ತಾನೇ ಕಡಬ ತರಿಸಿದವ್ರು ಮನೆಯಲ್ಲ ಡೆಮೊಲೇಷನ್ ಮಾಡಬೇಕು. ಏಕಾಏಕಿ ಬಂದು ಹೊಡೆದಾಕೋದಂದರೆ ಏನಿದೆ ಅರ್ಥ ಇದೆ ಇದರಲ್ಲಿ? ಇವಾಗ ಯಾರು ಕೇಳೋರಿಲ್ಲ, ರಾಜಕೀಯ ವ್ಯಕ್ತಿಗಳ ಬೆಂಬಲ ಇಲ್ಲ, ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಎಂಬ ಉದ್ದೇಶದಿಂದ ಮಾಡಿರ್ಬೋದಲ್ಲ. ಕಡಬ ತರಿಸಿದವರಿಗೆ ನಿಮಗೆ ಏನು ತೊಂದರೆ ಕೊಟ್ಟಿದ್ದಾರೆ ಇವರು? ಅದೇ ಹೇಳಿ, ಏನೋ ತೊಂದರೆ ಕೊಟ್ಟಿದ್ದಾರಾ? ಈಗ ಬಡವರಿಗೊಂದು ಕಾನೂನು, ದೊಡ್ಡವರಿಗೊಂದು ಕಾನೂನು ಥರ ಕೆಲಸ ಮಾಡ್ತಾ ಇದ್ದೀರಲ್ಲ. ಇವತ್ತಿವಾಗ ಪುತ್ತೂರು ಎ ಸಿ ಕಚೇರಿ ಬಂದು ಅವರ ಎ ಸಿ ಅವರಿಲ್ಲ, ಅವರ ಉಸ್ತುವಾರಿಯನ್ನು ನಡೆಸ್ತಾ ಇದ್ದ ತರಿಸಿದವರಿಗೆ ವಿಷಯ ಹೇಳುವಾಗ ಅವರಿಗೆ ಮನವರಿಕೆ ಆಯಿತು. ಓ ಸರಿ, ರಾಧಮ್ಮನವ್ರ ಮನೆಯನ್ನು ಹೊಡೆದಾಕಿರೋದು, ರೇಣುಕಾ ಅವರ ಮನೆ ಅಲ್ಲಿ ಇರಲಿಲ್ಲ, ರೇಣುಕಾ ಅವರು ಬೆಳ್ತಂಗಡಿ ತಾಲೂಕಿನವರು, ಕಡಬ ತಾಲೂಕಿನವರಲ್ಲ. ಇದರ ಮಧ್ಯೆಯಲ್ಲಿ ಕೆಲವೊಬ್ಬರು ಅದರ ಗಿಮಿಕ್ ತುಂಬ ಆಟ ಆಗಿದೆ. ಇದರ ಮಧ್ಯೆಯಲ್ಲಿ ಇವ್ರನ್ನ ಅಲ್ಲಿಂದ ಓಡಿಸಲಿಕ್ಕೋಸ್ಕರ ಇವರು ಬಂದರು 2012ರಲ್ಲಿ ಅದೇ ಜಾಗ ಬಂದಿರೋದು. 2012ರಿಂದ ತನ್ನ ಗುಡಿಸಲು ಕಟ್ಟಿ ವಾಸವಾಗಿದ್ದರು. ಆವಾಗ ಸರ್ಕಾರಕ್ಕೆ ಯಾವುದೇ ಆದೇಶ ಇಲ್ಲವಲ್ಲ ಇವರಿಗೊಂದು ಮನೆ ನಂಬರ್ ಕೊಡಲಿಕ್ಕೆ. ಅವರಿಗೆ ಗೋಡೆ ಕಟ್ಟಿರಬೇಕು, ಬಾಗಿಲಿರಬೇಕು, ಆ ಥರ ಇದ್ದರೆ ಮಾತ್ರ ಮನೆ ನಂಬರ್ ಕೊಡ್ಬೋದು. ಇಲ್ಲ ಎಲ್ಲಿ ಬೇಕಾದ್ರೆ ಬಿದ್ದಿರಲಿ ಅಂತ, ಭಿಕ್ಷುಕರ ಥರ ಇಲ್ಲ ಬಿದ್ದಿರಲಿ ಅಂತ. ಅದು ಕೊಟ್ಟಿಲ್ಲ. ಆನಂತರ 2020ಕ್ಕೆ ಮನೆ ಕಟ್ಟಿಗೆ ಪ್ರಾರಂಭ ಮಾಡಿ 21 ಮನೆ ಪೂರ್ಣಗೊಳಿಸಿ ಒಂದು ಹಕ್ಕುಪತ್ರ ಕೇಳಿದರೆ ಇವರಿಗೆ ಕೊಡಲಿಕ್ಕೆ ಆಗಲ್ಲ. ಅಕ್ಕಪಕ್ಕದಲ್ಲಿ ಅದೇ ಸಂದರ್ಭದಲ್ಲಿ ಕಟ್ಟರು ಎಲ್ಲರಿಗೂ ಕೊಟ್ಟಿದ್ದಾರೆ. ಕಡಬ ತಾಲೂಕಲ್ಲಿ 3-4 ಜನರಿಗೆ ಕೊಟ್ಟಿದ್ದಾರೆ ಹಕ್ಕುಪತ್ರ. ಅದೆಲ್ಲ ನಿಯಮ ಉಲ್ಲಂಘನೆ ಮಾಡಿ ಕೊಡ್ಬೋದು. ಇವರ ಅರ್ಜಿ ಕೊಟ್ಟರೆ ಇವರಿಗೆ ಹಿಂಬರ ಕೊಡ್ತಾ ಇದ್ದಾರೆ. 2015 ಹಿಂದಕ್ಕೆ ನೀವು ವಾಸವಾಗಿರುವುದಿಲ್ಲ, 2015 ಹಿಂದಕ್ಕೆ ವಾಸವಾಗಿರೋದು, ಅದಕ್ಕೆ ಕೊಡಲಿಕ್ಕೆ ಆಗಲ್ಲ ಅಂತ. ಒಂದು ಕಾನೂನು ಪ್ರಕಾರ ಸರಿಯಾಗಿದೆ. 2015 ಹಿಂದಕ್ಕೆ ವಾಸವಾಗಿದ್ದರೆ ಮಾತ್ರ ಕೊಡಲಿಕ್ಕೆ ಆಗೋದು. ಆದರೆ 2015 ನಂತರ ವಾಸವಾಗಿದ್ದವರಿಗೆ ಕೊಟ್ಟಿರಲ್ಲ, ಎಷ್ಟೋ ಜನ ಕೊಟ್ಟಿದ್ರಿ. ಇದಕ್ಕೇನು ಹೇಳ್ತಿದ್ದೀರಾ? ಇದನ್ನು ನೀವು ಉಲ್ಲಂಘನೆ ಮಾಡಿಲ್ವಾ? ಏನು ನಾಳೆ ಹಕ್ಕುಪತ್ರ ಕೊಡೋದಂತಾರೆ ಇವತ್ತಿಗೆ ತಾಲೂಕು ಕಚೇರಿಯಲ್ಲಿ ರಾತ್ರಿ ಆಗಲು ಹಣ ದುಡ್ಡು ಹಿಡ್ಕೊಂಡು ಅಲ್ಲಿ ಇದ್ದಾರಲ್ಲ, ಅದಕ್ಕೋಸ್ಕರ ಒಂದಿಷ್ಟು ಜನಪ್ರತಿನಿಧಿಗಳು ಇದ್ದಾರೆ ದುಡ್ಡು ಇಸ್ಕೊಂಡು ಅವ್ರಿಗೆ ಕೊಡಲಿಕ್ಕೆ ಇವರಿಗೆ ಕೊಡಲಿಕ್ಕೆ ಅಂತೇಳಿ ಎಷ್ಟು ದುಡ್ಡು ಮಾಡಿದ್ದೀರಾ? ಅದೆಲ್ಲ ಕಾನೂನು ಪ್ರಕಾರ ಮಾಡ್ತಾ ಇದ್ದೀರಾ ಹೇಳಿ. ಅದಕ್ಕೋಸ್ಕರ ನಾವು ಕೇಳ್ತಾರೆ ನೋಡಿ, ನೀವು ರೇಣುಕಾ ಅವರ ಮನೆಯನ್ನು ಒಡೆದಾಕ್ಲಿಕ್ಕೂ PL ಅಲ್ಲಿ ಆದೇಶ ಇಲ್ಲ, ತನಿಖೆ ಮಾಡಿ ಅಂತ ನಿಮಗೆ ವರದಿ ಕೊಡ್ಬೋದಿತ್ತು ಸರ್ಕಾರಕ್ಕೆ, ಅಲ್ಲ ನ್ಯಾಯಾಲಯಕ್ಕೆ. ಇಲ್ಲಿ ರೇಣುಕಾ ಅವರ ಮನೆ ಇಲ್ಲ, ರೇಣುಕಾ ಅವರು ಇಂಥ ತಾಲೂಕಲ್ಲಿ ವಾಸವಾಗಿರೋದು, ಬೆಳ್ತಂಗಡಿ ಗ್ರಾಮದಲ್ಲಿ ಶಿವಾಜಿ ಗ್ರಾಮದಲ್ಲಿ ವಾಸವಾಗಿ ಹೇಳ್ಬೋದಿತ್ತಲ್ಲ, ಏಕೆ ಮಾಡಿಲ್ಲ ನೀವು? ಯಾರ್ದೋ ಪಿತೂರಿಗೆ ಆ ಜಾಗ ಯಾರಿಗಾರಿಗೋ ಬೇಕಂತೇಳಿ ಪಿತೂರಿ ಮಾಡೋದಾ? ಅಂದರೆ ಕೆಲವರಿಗೆ ಪಕ್ಕದ ಜಮೀನು ತಗೊಂಡ್ರೆ ಈ ರಸ್ತೆ ಬದಿ ಆಗುವಾಗ ಇದನ್ನು ವಾಹನ ಪಾರ್ಕಿಂಗ್ ಮಾಡಲಿಕ್ಕೆ ಅಲ್ಲ ಆಗುತ್ತೆ, ಬಿಸ್ನೆಸ್ ಮಾಡೋ ಉದ್ದೇಶದಿಂದ ಇದೆಲ್ಲ ಮಾಡಿರೋದು. ರಸ್ತೆ ಬದಿ ಉದ್ದಕ್ಕೆ ಅನ್ನೊಂದು ಕಾಂಪ್ಲೆಕ್ಸ್ ಕಟ್ಟಿಸ್ಬೇಕು, ಲಾಡ್ಜ್ ಕಟ್ಟಬೇಕು ಉದ್ದೇಶದಿಂದ ಮಾಡಿರೋದು. ಇದಾಗಬಾರ್ದು, ಸತ್ಯ ತನಿಖೆ ಆಗಬೇಕು. ಪೊಲೀಸ್ ಇಲಾಖೆಯವರು ಬಂದರು, ಅವರು ಇವಾಗ ಬಂದು ಕಂಪೌಂಡ್ ಒಳಗೆ ಬೇಡ, ಕಂಪೌಂಡ್ ಒಳಗೆ ಕೂತಿಲ್ಲ, ನಾವು ಹೊರಗೆ ಕೂತಿದ್ದೀವಿ, ಯಾರಿಗೂ ತೊಂದರೆ ಇಲ್ಲ. ಇಲ್ಲಿ ಯಾರು ಓಡಿಸಲಿಕ್ಕೆ ಇಲ್ಲಿಂದ ಓಡಿಸಿ, ಎಲ್ಲ ಪೊಲೀಸ್ ಇಲಾಖೆ ಕರ್ಕೊಂಡು ಹೋಗಿ, ಅದಕ್ಕೂ ನಾವು ಟೆನ್ಷನ್ ಮಾಡಲ್ಲ. ನಾವು ಸತ್ಯ ಹೊರಗೆ ಬರಬೇಕು, ಸತ್ಯ ವಿಷಯ ಹೊರಗೆ ಬರಬೇಕು, ಇವ್ರು ನ್ಯಾಯ ಕೊಡಿಸ್ಬೇಕು. ಇವರಿಗೆ ಏನೊಂದು ಕಡಿಮೆ ಅಂದರೆ 10 ಲಕ್ಷ ರೂಪಾಯಿದು ಮನೆ, ಅದು ಆ ಮನೆ ಕಟ್ಟಿಕೊಡ್ಬೇಕು. ಅವರು ಮನೆ ಹೆಂಗಿತ್ತು ಅದೇ ಥರ ಅವ್ರಿಗೆ ಮನೆ ಕಟ್ಟಿಕೊಡೋ ಕೆಲಸವನ್ನು ಇವರು ಮಾಡಲೇಬೇಕು. ಕಡಬ ತಾಲೂಕು ಅದೇ ಥರ ತಪ್ಪಿಸಿದ ಅಧಿಕಾರಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಲಿ ತನಕ ನಾವಿಲ್ಲಿ ಕೂರ್ತೀವಿ. ನಾನೇನೋ ಇವತ್ತು ಬಂದು ಸಾಯಂಕಾಲ ತನಕ ಕೂತು ಅಲ್ಲಿಂದ ಎದ್ದು ಹೋಗ್ಲಿಕ್ಕೆ ನಾವು ಬಂದವರಲ್ಲ, ಎದ್ದು ಹೋಗೋ ವಿಷಯವೂ ಇಲ್ಲ. ಸತ್ಯ ಹೊರಗೆ ಬರೋ ತನಕ ನಾವು ಇಲ್ಲಿ ಕೂರ್ತೀವಿ. ಅಧಿಕಾರಿಯವರ ಕ್ರಮ ಕೈಗೊಳ್ಳಲೇಬೇಕು. ನಮಗೆ ಒಂದೇ ಒಳ್ಳೆ ದಾಖಲೆ ಇದೆ ನೋಡಿ, ಕಡಬ ಮೆಸ್ಕಾಂ ಅವರು ಕೊಟ್ಟಿರೋದು. ಯಾವ ಥರ ಕೊಟ್ಟಿದೆ ನಾನೇ ಕೇಳಿದೆ. ಅದು ಶ್ರೀ ರಾಧಮ್ಮ ಇವರ ಮನೆ ಕೆಲಸ ಮಾಡಲು ಕಂದಾಯ ಇಲಾಖೆ ಅಧಿಕಾರಿಗಳು ನೀಡೋ ಆದೇಶದ ಇದು ಪ್ರತಿಯನ್ನು ಕೇಳಿದ್ದೀನಿ. ಕಡಬ ಮೆಸ್ಕಾಂ ಅಧಿಕಾರಿಗಳು ಫಸ್ಟ್ ಬಂದು ಕರೆಂಟು ಕಟ್ ಮಾಡಿರೋದು. ಆಗ ಅವರು ಕೊಟ್ಟಿರೋ ಉದ್ದೇಶ ಅಂತ ಹೇಳಿದ್ರೆ, ಮೇಲಿನ ವಿಷಯಕ್ಕೆ ಸಂಬಂಧಿಸಿ ವಿದ್ಯುತ್ ಸ್ಥಾವರ ಸಂಖ್ಯೆ ಡ್ಯಾಶ್ ರಾಧಮ್ಮ ಕಾಪಿನ ಬಾಗಿಲು ಕೌಕರಾಳಿ ಗ್ರಾಮ ಇವರ ಹೆಸರಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು. ನೋಡಿದ್ದೀರಾ? ರಾಧಮ್ಮ ಕಾಪಿನ ಬಾಗಿಲು ಕೌಕರಾಳಿ ಗ್ರಾಮ ಪಂಚಾಯತಿ ಇವರ ಹೆಸರಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದ್ದು ದಿನಾಂಕ 13/11/2024 ನೋಡಿ, 13/11/2024 ಬೆಳಿಗ್ಗೆ 8 ಗಂಟೆಗೆ ಕಾಪಿನ ಬಾಗಿಲು ಬಳಿ ಅನಧಿಕೃತ ಕಟ್ಟಡ ತೆರವುಗೊಳಿಸುವುದಾಗಿ ಮಾನ್ಯ ತಹಸೀಲ್ದಾರರು ದಂಡಾಧಿಕಾರಿ ಕಡಬ ಇವರು 12/11 ಅಂದರೆ 13ಕ್ಕೆ ಹೋಗಿ 12 ಸಂಬಂಧಪಟ್ಟ ಎಲ್ಲ ಇಲಾಖೆ ಸಭೆಯನ್ನು ಕರೆಸಿ ಕಾಪಿನ ಬಾಗಿಲು
ಕಾಪಿನ ಬಾಗಿಲು ಬಳಿ ಹಾಜರಿರುವಂತೆ ತಿಳಿಸಿರುತ್ತಾರೆ. ದಿನಾಂಕ 13/11/2024 ಮಾನ್ಯ ತಹಸೀಲ್ದಾರ್ರವರ ಉಪಸ್ಥಿತಿಯಲ್ಲಿ ಅವರ ಮೌಖಿಕ ಆದೇಶದಂತೆ, ಆದರೆ ಕಡಬ ಮೆಸ್ಕಾಂ ಅಧಿಕಾರಿಯವರು ಹಾಗೆ ಲೆಟರ್ ಕೊಟ್ಟಿಲ್ಲ, ಮೌಖಿಕವಾಗಿ ಹೇಳಿದ ಆದೇಶದಂತೆ ಸುರಕ್ಷತಾ ದೃಷ್ಟಿಯಿಂದ ಇವರು ನೇರ ಹೋಗಿ ಕರೆಂಟ್ ಕಟ್ ಮಾಡಿ ಕೊಟ್ಟಿದ್ದಾರೆ. ರಾಧಮ್ಮ ಅವರ ಅದು ಈ ಪಿಟಿಷನ್ ಏನಂತಿದೆ ರೇಣುಕಾ ಅವರು, ಹಂಗಾರೆ ಏನು ವ್ಯತ್ಯಾಸ ಇಲ್ವಾ? ಇದೆಲ್ಲ ತನಿಖೆ ಮಾಡಲಿಕ್ಕೆ 1 ವರ್ಷ 1 ತಿಂಗಳು 9 ದಿನ ಬೇಕಿತ್ತು ಇವರಿಗೆ. ಇದು ಸತ್ಯ ಹೊರಗೆ ಬರಬೇಕು. ಇದಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ವಿ. ಸತ್ಯ ಹೊರಗೆ ಬರೋರು ನಾವು ಹೊರಗೆ ಹೋಗಲ್ಲ ಅಂತಲೂ ಈ ಮೂಲಕ ಹೇಳಲಿಚ್ಛಿಸ್ತಾ ಇದ್ದೀವಿ. ನಮಸ್ಕಾರ, ನಾನು ರಾಧಮ್ಮ ಮುತ್ತುಸ್ವಾಮಿಯವರ ಮಗ. ಅದು ನಮ್ಗೆ ಗೊತ್ತಿರ್ಬೋದು, ಈಗ 1 ವರ್ಷ 1 ತಿಂಗಳಾಗಿ 9 ದಿವಸ ಆಗಿದೆ. ಯಾರೋ IPL PL ಹಾಕಿದ್ದಾರೆ, ಇದು ಹಾಕಿದ್ದಾರೆ ಅಂತ ಹೈಕೋರ್ಟ್ ಆದೇಶ ಇದು ಮಾಡಿ ಹೈಕೋರ್ಟ್ಗೆ ಮುಖಭಂಗ ಮಾಡಿ ಹೈಕೋರ್ಟ್ ಆದೇಶನ ತಿರುಚಿ ಮರಿಚಿ ಮಾಡಿ ರೇಣುಕಾ ವಿಶ್ವನಾಥ ಅವರ ಮೇಲೆ PL ಇದ್ದು ಅವರಿಗೆ ಏನೋ ಮನೆ ಇದೆ, ಅದು ಸರ್ಕಾರಿ ಜಾಗದಲ್ಲಿ ಮನೆ ಇದ್ದದನ್ನು ಅಕ್ರಮ ಮನೆ ಕಟ್ಟಿಕೊಂಡು ಕೂತಿದ್ದಾರೆ, ಅದನ್ನು ತೆರವುಗೊಳಿಸಬೇಕಂತಲೇ PL ಹಾಕಿ ಅಶೋಕಾಚಾರ್ಯ ಅನ್ನೋನು ಹೈಕೋರ್ಟಲ್ಲಿ PL ಹಾಕಿ ಆದೇಶ ಹೊರಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ ಇಲ್ಲಿ ಮನೆ ಕಟ್ಟಿ ಕೂತದ್ದು ರಾಧಮ್ಮ ಮುತ್ತುಸ್ವಾಮಿ. ಅಶೋಕಾಚಾರ್ಯ PL ಹಾಕಿರೋದು ರೇಣುಕಾ ವಿಶ್ವನಾಥ ಮೇಲೆ. ಆದರೆ ಇಲ್ಲಿ ತಾಲೂಕು ದಂಡಾಧಿಕಾರಿ ಆಗ್ಬೋದು, AC ಆಗ್ಬೋದು, ಇಲ್ಲ DC ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊಡೆದಾಕ್ಲಿಕ್ಕೆ, ಅವರೇ ಆದೇಶ ಮಾಡಿ ಕಳಿಸಿದಂತೆ. ಆದರೂ DC ಅವರಿಗೂ ಕೇಳೋದು, AC ಅವರಿಗೂ ಕೇಳ್ತೇನೆ, ತಹಸೀಲ್ದಾರಿಗೂ ಕೇಳ್ತೇನೆ. ರೇಣುಕಾ ವಿಶ್ವನಾಥನ ಎಂಬುವರ ಹೆಸರು ಮೇಲೆ PL ಹಾಕಿರೋದು ಅಶೋಕಾಚಾರ್ಯ. ಅಲ್ಲಿ ಅಶೋಕಾಚಾರ್ಯ ಹಾಕಿರೋದು ರೇಣುಕಾ ವಿಶ್ವನಾಥನ ಮೇಲೆ. ಆದರೆ ರೇಣುಕಾ ವಿಶ್ವನಾಥನ ಮನೆ ಅಲ್ಲಿ ಇದ್ದರೆ ಅದು ಹೊಡೆದಾಕಿದ್ರೆ ಯಾರೂ ಕೇಳ್ತಿಲ್ಲ. ಈಗ ಕೇಳ್ತಿರೋದು ಇಲ್ಲಿ ರಾಧಮ್ಮ ಮುತ್ತುಸ್ವಾಮಿಯವರ ಮನೆ ಯಾಕೆ ಹೊಡೆದಾಕಿದ್ದೀರಾ? ಯಾಕೆ ಅಂದರೆ ಐ ವಿಟ್ನೆಸ್ ಆಗಿ ನಮಗೆ ಆಧಾರ ಇರೋದೇ ನಿಮ್ಮ GPS ಕರೆಂಟ್ ಬಿಲ್, ಅದು ರಾಧಮ್ಮ ಹೆಸರಲ್ಲೇ ಇದೆ. ಅದು ನೀವು ಎಂಕ್ವೈರಿ ಮಾಡಬೇಕಿತ್ತು. ಅದು ಅಲ್ಲದೆ ಸರ್ವೆ ನಂಬರು 100 ಅದರಲ್ಲಿ PL ಇರೋದಾ? PL ಹಾಕಿರೋದಕ್ಕ 123 ಇದರಲ್ಲಿ ರಾಧಮ್ಮ ಮುತ್ತುಸ್ವಾಮಿ ಮನೆ ಇರೋದು. ಸರ್ವೆ ನಂಬರ್ ಟೋಟಲ್ ಇರೋದು 123 ಸರ್ವೆ ನಂಬರ್. 219 ಇದು PL ಇರೋದು ಯಾವ ಸರ್ವೆ ನಂಬರಲ್ಲಿ? 123 ಸರ್ವೆ ನಂಬರ್ ಕೇಸ್ ಆಗಿರೋದು. ಅದು ಇವರು ಇರೋದು 119 ಬರ್ದಿರೋದು. ಈಗ ಆ ಸರ್ಕಾರಿ ಜಾಗದಲ್ಲಿ ಅಶೋಕಾಚಾರ್ಯನನ್ನು PL ಹೈಕೋರ್ಟಿಗೆ ದಾವೆ ಹೂಡಿದ, ಅದು ವಿಚಾರಣೆ ಆಗಿದೆಯೋ ಆಗಿಲ್ವೋ ಬಿಟ್ಟಿದೆಯೋ ಗೊತ್ತಿಲ್ಲ. ಆದರೆ DC ಅವರು ಹಾಗೆ AC ಅವರ ಮತ್ತು ತಹಸೀಲ್ದಾರ್ ಮುಖಾಂತರ ಆದೇಶ ಹೊರಡಿಸಿ ಈ ರಾಧಮ್ಮ ಮುತ್ತುಸ್ವಾಮಿಯವರ ಮನೆ ಹೊಡೆದಾಕಿದ್ದಾರೆ. ಅಶೋಕಾಚಾರ್ಯ ಹೇಳಿದಂತೆ ಅಲ್ಲಿ ಮರ ಮೊಟ್ಟು ಇತ್ತು, ಬೀಟೆ ಮರ ಇತ್ತು, ಸಾಗವಾನಿ ಮರ ಇತ್ತು, ಬೆಲೆ ಬಾಳುವ ಸ್ವತ್ತುಗಳಿತ್ತು, ಅಂಥದ್ದು ಯಾವುದೂ ಇರಲಿಲ್ಲ. ಯಾಕಂದರೆ ಆ ಜಾಗ ಇನ್ನೊಬ್ಬರ ಸ್ವಾಧೀನದಲ್ಲಿ ಇದ್ದದ್ದು. ಈ ನಿನ್ನೆ ಮೊನ್ನೆ 10 ದಿವಸ 10 ತಿಂಗಳು 20 ತಿಂಗಳು 30 ತಿಂಗಳಿಂದಲ್ಲ, 60-70 ವರ್ಷ ಹಿಂದಿನಿಂದ ಅವರ ಅಪ್ಪನ ಕಾಲದಿಂದ ಅವರು ಅನುಭವಿಸ್ಕೊಂಡು ಬಂದಂಥ ಜಾಗದಲ್ಲಿ ಇವರಿಗೆ ಬಿಟ್ಟು ಕೊಟ್ಟದ್ದು. ಒಂದು 10 ಸೆನ್ಸ್ 20 ಸೆನ್ಸ್ ಜಾಗ, ಅದರ ರಬ್ಬರ್ ಹಾಕಿದ್ದ. ಆ ರಬ್ಬರ್ ಗಿಡನ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೆ ಸ್ವಲ್ಪ ಅವನಿಗೆ ಹುಷಾರಿಲ್ಲದೆ ಇತ್ತು, ಅವನಿಗೆ ಮದುವೆ ಆಗಿರಲಿಲ್ಲ, ಅದಕ್ಕೋಸ್ಕರ ನನಗೆ ಸ್ವಲ್ಪ ಹಣ ಕೊಡಿ, ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಹಣ ಕೊಟ್ಟು ಅದನ್ನು ಖರೀದಿಸಿ ಆ ಜಾಗದಲ್ಲಿ ಈ ರಾಧಮ್ಮ ಮುತ್ತುಸ್ವಾಮಿ ಮನೆ ಕಟ್ಟಿದ್ದು. ಈ ಅಶೋಕಾಚಾರ್ಯ ಹೇಳಿದ ಹಾಗೆ ಇಲ್ಲ, ಅವನು PL ಹಾಕಿಸಿದ ಹಾಗೆ ಅದರಲ್ಲಿ ಯಾವುದೇ ಮರ ಮೊಟ್ಟುಗಳಾಗಲಿ ಗಿಡ ಮರಗಳಾಗಲಿ ಯಾವುದಿಲ್ಲ. ಈ 60-70 ವರ್ಷದಿಂದ ಅನುಭವಿಸಿ ಬಂದಂಥ ವ್ಯಕ್ತಿಯೇ ಈ ಜಾಗನ ಇವರಿಗೆ ಕೊಟ್ಟು, ಯಾಕಂದರೆ ಇವರು ಕೂಲಿ ನಾರಿ ಮಾಡಿಕೊಂಡು ಅಲ್ಲಿಂದ ಹೋಟ್ಲೆಲ್ಲ ಬಿಸ್ನೆಸ್ ಹಾಳಾಯಿತು ಅಂತೇಳಿ ಅಲ್ಲಿಂದ ಬಿಟ್ಟುಕೊಂಡು ಇಲ್ಲಿ ಕೂಲಿ ನಾರಿ ಮಾಡ್ಕೊಂಡು ಇಲ್ಲಿ ಬದುಕ್ತಾ ಇದ್ರು. ಇಲ್ಲಿ ಬಂದದ್ದು ನೋಡಿ ಮನೆ ಇಲ್ಲ ಮಠ ಇಲ್ಲ ಅನ್ನೋ ದೃಷ್ಟಿಯಿಂದ ಅಂಬೋಡಿ ಎಂಬುವನು ಹೊತ್ತ, ಅವನ ಅಪ್ಪನ ಹೆಸರಂತ ಅಂಬೋಡಿ ಸನ್ನಪ್ಪು ಸೋಮ ಅನ್ನೋರು ಈ ಜಾಗ ಇವರಿಗೆ ಕೊಟ್ಟಿದ್ದು. ಇವರಾಗಿ ರಾತ್ರೋರಾತ್ರಿ ಬಂದು ಮರ ಕಡ್ದು ಬೀಟೆ ಮರ, ಸಾಗೋನಿ ಮರ, ಇನ್ನೊಂದು ಮರ
ಕಾಡು ನಾಶ ಮಾಡಿ ಊರು ನಾಶ ಮಾಡಿ ಮನೆ ಕಟ್ಟಿದಲ್ಲ, ಅವರು ಇವರ ಗೋಳನ್ನು ನೋಡಲಿಕ್ಕೆ ಆಗದೆ ಇವರಿಗೆ ಒಂದಿಷ್ಟು ಜಾಗ ಬಿಟ್ಟುಕೊಟ್ಟು ಅದರಲ್ಲಿದ್ದ ಒಂದು ಸ್ವಲ್ಪ ಮರದಲ್ಲಿ ಸ್ವಲ್ಪ ಮರ ಉಳಿಸಿ ಇಟ್ಟಿದ್ದಾರೆ, ರಬ್ಬರ್ ಮರ. ಯಾಕೆ ಮುಂದೆ ಇದ್ದದನ್ನು ತೆಗೆದು ಹಿಂದೆ ಬಿಟ್ಟುಕೊಂಡು ಮುಂದೆ ಮನೆ ಕಟ್ಟಿದ್ದಾರೆ. ಇದು ಯಾವುದೇ ಸರ್ಕಾರಿ ಜಾಗ ಅಲ್ಲ. ಸರ್ಕಾರಿ ಜಾಗದಲ್ಲಿ ಅವರ ಸ್ವಾಧೀನದಲ್ಲಿ ಇದ್ದದ್ದು, ಸರ್ಕಾರಿ ಜಾಗನೇ ಆಗಿರ್ಬೋದು, ಆದರೆ ಅವರ ಸ್ವಾಧೀನದಲ್ಲಿ ಇದ್ದದನ್ನು ಅಂಬೋಡಿ ಸೋಮ ಅವರ ಸ್ವಾಧೀನದಲ್ಲಿದ್ದರು, ಅವರ ಅಪ್ಪನ ಕಾಲದ ಜಾಗ ಅಂತೇಳಿ ಅವರು ಸ್ವಾಧೀನ ಇದ್ದನ್ನು ಇವರಿಗೆ ಬಿಟ್ಟುಕೊಟ್ಟು ಇವರು ಮನೆ ಕಟ್ಟಿ ಕುತ್ತದನ್ನು. IPL ಹಾಕಿದ್ದು ಅಶೋಕಾಚಾರ್ಯ. ಯಾರ ಹೆಸರಲ್ಲಿ? ರೇಣುಕಾ ವಿಶ್ವನಾಥನ ಮನೆಯಲ್ಲಿದೆ. ಆ ಮನೆ ಹೊಡೆದಾಕಿ ನಾವು ಯಾವುದು ಕೇಳೋ ಕೋರ್ಟ್ ಆದೇಶಕ್ಕೆ ನಾವೇನು ವಿರೋಧ ಇಲ್ಲ. ಕೋರ್ಟ್ ಆದೇಶ ಯಾರು ಪಾಲನೆ ಮಾಡಿದ್ದೀರಾ? ಇದಕ್ಕೆ ಈಗ 10-12 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟನ್ನು ಅದನ್ನು ಧ್ವಂಸ ಮಾಡಿ ಬೀದಿಗೆ ತಂದು ಕೂರಿಸಿದ್ದೀರಾ. AC ಆಗ್ಬೋದು, DC ಆಗ್ಬೋದು, ತಹಸೀಲ್ದಾರ್ ಆಗ್ಬೋದು. 1 ವರ್ಷ 1 ತಿಂಗಳು 9 ದಿವಸ ಇದುವರೆಗೆ ಯಾರು ಇದಕ್ಕೆ ಉತ್ತರ ಕೊಡಲಿಲ್ಲ. ಅದಕ್ಕೋಸ್ಕರ ಇವತ್ತು ತಾಲೂಕು ಆಡಳಿತ ಸೌಧ, ಪುತ್ತೂರು, ದಕ್ಷಿಣ ಕನ್ನಡ ಜಿಲ್ಲೆ AC ಕಚೇರಿ ಆಡಳಿತ ಸೌಧದ ಮುಂದೆ ನಾವು ಧರಣಿ ಕೂತಿದ್ದೇವೆ. ಯಾಕೆ? ನ್ಯಾಯ ಬೇಕು. ರಾಧಮ್ಮ ಮುತ್ತುಸ್ವಾಮಿಗೆ ನ್ಯಾಯ ಬೇಕು. ಕಟ್ಟಿದ ಮನೆಯನ್ನು ಒಡೆದು ಛಿದ್ರವಾಗಿ ಕೋರ್ಟ್ ಆದೇಶ ಆದ JCB ಮುಖಾಂತರ ಮನೆ ಮುಟ್ಟಬಾರ್ದು, ಕೆಡಗಬಾರ್ದು ಅಂತೇಳಿ. ಆದರೂ JCB ತಂದು ಒಳಗಿರೋ ಪಾತ್ರ ಪಲ್ಟಿಗಳನ್ನು ಯಾವುದನ್ನೂ ತೆಗೆಯದೆ ಬಿಡದೆ ಎಲ್ಲ ಧ್ವಂಸ ಮಾಡಿ ಬೀದಿಗೆ ತಂದು ಕುಡಿಲಿಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಮಲಗಲಿಕ್ಕೆ ಜಾಗ ಇಲ್ಲ, ಅದು ಬೀದಿಯಲ್ಲಿದ್ದಾರೆ. 1 ವರ್ಷ 1 ತಿಂಗಳು 9 ದಿವಸ ಆಯ್ತು. ಇವತ್ತಿಗೆ ಈ 1 ತಿಂಗಳು ಹಿಂದೆ ಇದೆ AC ಕಚೇರಿಗೆ ಬಂದು ನಾವು 22ನೇ ತಾರೀಕಿಗೆ ಬಂದು ನಾವು ಧರಣಿ ಕೂರ್ತೇವೆ ಅಂತ ನಾವು ಹೇಳಿದ್ದೇವೆ. ಮುಂಚೆನೇ ಪತ್ರ ಕೊಟ್ಟು, ಲಿಖಿತವಾಗಿ ಪತ್ರ ಕೊಟ್ಟು ಅದಕ್ಕೆ ಈ ಅಂಡರ್ಸ್ಟ್ಯಾಂಡ್ ಸಹ ತಗೊಂಡು ಹೋಗಿದ್ದೀವಿ. ಅದರ ನಂತರ 15 ದಿವಸ ಬಿಟ್ಟು ಬಂದು ಮತ್ತೆ ಒಂದು ಪತ್ರ ಕೊಟ್ಟಿದ್ದಾರೆ. ನಾವು 22ನೇ ತಾರೀಕು ಬಂದು ಧರಣಿ ಕೂರ್ತೇವೆ, ನಮಗೆ ಅದಕ್ಕೆ ಮುಂಚಿತವಾಗಿ ಇದಕ್ಕೆ ನಮಗೆ ಉತ್ತರ ಕೊಡಿ, ಎಂಕ್ವೈರಿ ಮಾಡಿ ಏನಂತ ಉತ್ತರ ಕೊಡಿ ಅಂದೆ. ಆದರೂ ಇವತ್ತುವರೆಗೂ 1 ವರ್ಷ 1 ತಿಂಗಳು 9 ದಿವಸ ಆದರೂ ಇವತ್ತುವರೆಗೂ ಇದಕ್ಕೆ ಯಾವುದೇ ಲಿಖಿತವಾಗಿಯೂ ಬರಲಿಲ್ಲ, ಮುಂದೆ ಆಗಿಯೂ ಬರಲಿಲ್ಲ. ಅದಕ್ಕಾಗಿ ನಾವು ತಾಲೂಕು ಆಡಳಿತ ಸೌಧ, ಪುತ್ತೂರು, ದಕ್ಷಿಣ ಕನ್ನಡ AC ಆಫೀಸು ಮುಂದೆ ನಾವು ಧರಣಿ ಕೂತಿದ್ದೇವೆ. ನ್ಯಾಯಕ್ಕಾಗಿ ನ್ಯಾಯ ಕೊಡಿಸಿ. ತಪ್ಪು ಏನು ಮಾಡಿದ್ದಾರೆ ಅವರ ವಿರುದ್ಧ ಕೈ ಕ್ರಮ ತಗೊಳ್ಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಇವರಿಗೆ ನ್ಯಾಯ ಸಿಗಬೇಕು. ಹೊಡೆದಾಕಿದ ಮನೆಯನ್ನು ಕಟ್ಟಿಕೊಡ್ಬೇಕಂತ ಕೇಳಿ ನಾವು ಧರಣಿ ಕೂತಿದ್ದೇವೆ. ಸರ್, ಇವತ್ತಿಗೆ 1 ವರ್ಷ 1 ತಿಂಗಳು 9 ದಿನ ಆಗಿದೆ ನಮ್ಮ ತಂದೆಯವರ ಮನೆ ನೆಲಸಮ ಮಾಡಿ. ಕಾರಣ ಇಷ್ಟೇ, ನನ್ನ ಮೇಲೆ ಹೈಕೋರ್ಟ್ ಆದೇಶ ಆಗಿದೆ ಅಂತ ಒಂದೇ ಕಾರಣಕ್ಕೆ ನನ್ನ ತಂದೆ ತಾಯಿಯನ್ನು ಮನೆ ದಮಲಿಶ್ ಮಾಡಿದ್ದಾರೆ. ಕಾರಣ ನಾನು ಕೇಳ್ತಿರೋ ನಿಮ್ಮ ಹತ್ರ, ಬೇರೆ ಏನು ನಾನು ಕೇಳ್ತಿಲ್ಲ ಸರ್. ನ್ಯಾಯ ಕೊಡಿ. ಯಾರ ಹೆಸರಲ್ಲಿ ಯಾರ ಮನೆಯನ್ನು ಅನ್ಯಾಯವಾಗಿ ಹಾಳು ಮಾಡಿದ್ದೀರಾ ಅವರಿಂದ ಆ ಮನೆಯನ್ನು ನಮಗೆ ಅದೇ ಅನ್ಯಾಯದ ಮಾಡಿದವರು ನ್ಯಾಯಾಂತರವಾಗಿ ಆ ಮನೆಯನ್ನು ಕಟ್ಟಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡುತ್ತೆ. ನಾವಿಲ್ಲಿ ನ್ಯಾಯಕ್ಕೋಸ್ಕರ ಕೂತಿರೋದು. ನಾವು ಕೂಗಾಟ ಬೊಂಬೆ ಇನ್ನೊಂದಕ್ಕೆ ನಾವು ಬರಲಿಲ್ಲ ಸರ್. ಯಾರ್ಯಾರೋ ಎಷ್ಟೆಷ್ಟೋ ಲಕ್ಷಾನು ಕೋಟಿಗಟ್ಟಲೆಯನ್ನು ಒಳಗೆ ಅಂಥವ್ರಿಗೆ ಬಿಟ್ಟು ಪಾಪ ಒಂದು ಬಡ ಜೀವಿ ಇವತ್ತು ನಾಳೆ ಸಾಯಂತ ಜೀವಗಳಿಗೆ ಒಂದು 20 ಸೆನ್ಸ್ ಮನೆ ಸಮೇತ ಬದುಕಲಿಕ್ಕೆ ಸರ್ಕಾರ ಅನುಮತಿ ಇಲ್ಲ ಅಂದಮೇಲೆ ಅವರಿಗೊಂದು ಮರಣ ದಂಡನೆ ಅಂತಿಲ್ಲ. ಅವತ್ತೊಂದು ದಯಾಮರಣ ಅರ್ಜಿ ಕೇಳಿದ್ರು. ಆ ತಕ್ಕನಾಗ ಅದೊಂದು ಅವರಿಗೆ ಅದು 16 ಸಲ್ಲಿಸ್ಕೊಡ್ಬೇಕು. ಅವರಿಗೆ ಹೋಗೋ ಜೀವ ಅದರಲ್ಲಾನು ಒಂದು ಮನೆಯಾಗಿ ಹೋಗಲಿ ಸರ್. ಇಲ್ಲ ಅವರ 20 ಸೆನ್ಸ್ ಜಾಗದಲ್ಲಿ ಯಾರು ಆಡಳಿತಾಧಿಕಾರಿಗಳು ಈ ಜಾಗವನ್ನು ಸರ್ವನಾಶ ಮಾಡಿದಾರೋ ಅಂಥ ವ್ಯಕ್ತಿಗಳಿಂದ ಅವರಿಗೆ ಏನು ನ್ಯಾಯ ಆಗಬೇಕು, ಅನ್ಯಾಯ ಆಗಿದೆಯೋ ಆ ನ್ಯಾಯ ಒದಗಿಸಿ ಅವ್ರ ಮನೆಯನ್ನು ಹೇಗಿತ್ತು ಹಾಗೆ ಅವರಿಗೆ ಪರಿಹಾರ ದಾನ ಮಾಡಿ ಅವರ ಜೀವವನ್ನು ಉಳಿಸ್ಕೊಡ್ಬೇಕು. ತಮ್ಮಲ್ಲಿ ಎಲ್ಲ ಆಡಳಿತಾಧಿಕಾರಿಗಳು ಕೇಳಿಕೊಡೋದು ಇಷ್ಟೇ ಸರ್ ನನ್ನ ಮನವಿ. ನನ್ನ ಜಾಗ ಇದ್ರೆ ಇವತ್ತೇ ಬಂದು ಇದು ಮಾಡಿ ಸರ್. ನಾನು ಇವತ್ತಿಗೂ ಯಾರ್ಯಾರೋ ಮನೆಯಲ್ಲಿ ಮುಸ್ರೆ ತೊಳ್ಕೊಂಡು ಜೀವನ ಮಾಡ್ತಿದ್ದೀನಿ ಸರ್. ಅದು ಸರ್ಕಾರಕ್ಕೆ ಇನ್ನೂ ಸಮೇತ ಕಣ್ಣು ಬರಲಿಲ್ಲ. ಯಾಕಂದರೆ ಯಾರ ಆದೇಶ ಉಂಟು ಅವ್ರದ್ದು ಇದರಲ್ಲಿ ಆಧಾರ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಏನಾರು ಒಂದು ಇರಬೇಕಲ್ಲ ಸರ್, ಮನೆ ಸರ್ವೆ ನಂಬರ್ ಅಂತ. ನನ್ನ ಹೆಸರು ಏನೋ ಒಂದಿದ್ರೆ ಸರ್, ಇಲ್ಲೇ ಸರ್ ನಿಮ್ಮ ಮುಂದೆನೆ, ನೀವು ಹೇಳೋದೇ ಬೇಡ, ನಾನು ಇಲ್ಲೇ ನಿಮ್ಮ ಮುಂದೆ ಜೀವ ಬಿಟ್ಕೊಬಿಡ್ತೀವಿ. ಅವರಿಗೊಂದು ನ್ಯಾಯ ಕೊಡಿಸಿ. ಅಷ್ಟರವರೆಗೆ ಈ ಜಾಗ ಬಿಟ್ಟು ನಾವೆದ್ದು ಹೋಗಲಿಕ್ಕೆ ಇಲ್ಲ ಸರ್. ಇದೇ ನನ್ನ ಮನವಿ ಸರ್.
ಈಗ ನಾನು ಎಲ್ಲ ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೀನಿ. ನಿಮಗೂ ಗೊತ್ತು, ಒಳ ತರದು ನಾವು ಮಾತಾಡಿದ್ದೀವಿ. ಈಗೆಲ್ಲಾನು ನಾನು ರಿಪೋರ್ಟ್ನು ತಗೋತಾ ಇದ್ದೀನಿ, ಎಲ್ಲಾನು ಇದು ಮಾಡ್ತಾ ಇದ್ದೀನಿ. ಅದಕ್ಕೆ ಇದಕ್ಕೆ ನಾನು ಸ್ವಲ್ಪ ಈಗ ಮೊನ್ನೆ ತಗೊಂಡಿದ್ದೆ ನಾನು. ಸ್ವಲ್ಪ ನಮ್ಗೆ ಟೈಮ್ ಕೊಟ್ರೆ ನನಗೆ ಅನುಕೂಲ ಆಗ್ತದೆ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕಕ್ಕೆ. ಅಲ್ಲ ಅದನ್ನ ನಾನು ಕೊಟ್ಟಿದ್ದಾರೆ, ಇದೆ ಕಾಪಿ ಇದೆ ನನ್ನ ಹತ್ತಿರ. ಅದನ್ನ ಇವಾಗ ನಿಮಗೆ ನೇರವಾಗಿ ಅಲ್ಲೇ ಕೂತು ತನಿಖೆ ಮಾಡ್ಬೋದು. ಅದನ್ನೇ ನಾನು ಹಾಕಿರೋದು ರಾಧಮ್ಮನ ಮನೆ ಅಂತ ಲೆಟರ್ ಅಲ್ಲೇ ಇದೆ, ನಂದಲ್ಲ, ಸರ್ಕಾರಿ ಅಧಿಕಾರಿ ಲೆಟರ್. ಯಾವ್ದಲ್ಲ ಸರ್? ಹೌದೌದು ಇದೆ. ಪಿಟಿಷನ್ ಏನಂತ ಇದೆ? ರೇಣುಕಾ ಅಂತ ಇದೆ. ಅರ್ಥ ಈಗ ರೇಣುಕಾ ಮನೆ ಯಾವ್ದು ಇಲ್ಲ, ರಾಧಮ್ಮ ಮನೆ. ಎಲ್ಲಾ ಡಾಕ್ಯುಮೆಂಟ್ಸ್ ನಾನು ಪರಿಶೀಲನೆ ಮಾಡ್ಬೇಕಾಗ್ತದೆ. ಮಾಡಿ ಎಲ್ಲ ಮಾಡ್ಬೇಕಾದ್ರೆ ನಾನು ಸ್ವಲ್ಪ ಒಂದು 3-4 ಟೈಮ್ ಬೇಕಾಗ್ತದೆ. ದಯವಿಟ್ಟು ನಿಮ್ಗೆ ಸರ್ ಓಕೆ, ನಾವು ಕಂಪೌಂಡ್ ರಿಪೋರ್ಟ್ ಹಾಕೋವರೆಗೂ ಕೈ ಬಿಡೋಕೆ ಅಲ್ಲ, ಒಂದು ವಿಷಯ, ಕಂಪೌಂಡ್ ಇಂದ ಹೊರಗೆ ಇದ್ದೀನಿ ನಾನು, ಕಂಪೌಂಡ್ ಒಳಗೆ ಕೂರಕ್ಕೂ ಬಿಟ್ಟಿಲ್ಲ. ಅಲ್ಲ ಕಂಪೌಂಡ್ ಒಳಗೆ ಕೂರಕ್ಕೂ ಬಿಟ್ಟಿಲ್ಲ, ಅದಕ್ಕೂ ಕಂಪೌಂಡ್ ಒಳಗೆ ಕೂತಿದೀವಿ. ಇಲ್ಲಿ ಏನೋ ತೊಂದರೆ ಯಾರಿಗಾದ್ರೂ ಇದ್ರೆ ಅದು ಅಬ್ಜೆಕ್ಷನ್ ಮಾಡಿದ್ರೆ ಮಾಡ್ಬೋದು. ಇನ್ನು ಪಕ್ಕದಲ್ಲಿ ಇದ್ರೆ ಪಕ್ಕದಲ್ಲಿ ಕೂರ್ತೀವಿ. ಒಂದು ವಿಷಯ ಮಾತ್ರ ಹೇಳ್ತೇವೆ ಸರ್, ತನಿಖೆ ಮಾಡ್ಬೋದ ನೀವು? ಒಂದು ದಿನಕ್ಕಲ್ಲ, 1 ಗಂಟೆಗೆ ತನಿಖೆ ಮಾಡ್ಬೋದು. 1 ಗಂಟೆಗೆ ತನಿಖೆ ಮಾಡಿ ವರದಿ ಮಾಡಿ ಕಳಬ ತರಿಸಿದ ಮೇಲೆ ಕ್ರಮ ಕೈಗೊಳ್ಬಹುದು. ಅಲ್ಲ ನಿಮ್ಮ ಇಲ್ಲ ಸರ್, ನಾವಿಲ್ಲಿ ಕೂರ್ತೀವಿ, ಯಾರಿಗೂ ತೊಂದರೆ ಇಲ್ಲ ಸರ್. ನಾನು ಊಟನೂ ಕೇಳ್ತಾ ಇಲ್ಲ, ನೀನು ಕೇಳ್ತಾ ಇಲ್ಲ, ತೊಂದರೆ ಅಂತ ಕೇಳ್ತಾ ಇಲ್ಲ, ಊಟನೂ ಕೇಳ್ತಾ ಇಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕಲ್ಲ, ಅದಕ್ಕೆ 1 ವರ್ಷ 1 ತಿಂಗಳು 9 ದಿನ ಆಗಿದೆ. ನಾನು ನಿಮಗೆ ಗೊತ್ತು ನಾನು ಎಂದು ಚಾರ್ಜ್ ತಗೊಂಡಿದ್ದೀನಿ ಅಂತ. ಚಾರ್ಜ್ ಕೊಟ್ಟಿದ್ದೀನಿ, ಅದರ ಪ್ರಕಾರವಾಗಿ ನಮಗೆ ಸಾಯಂಕಾಲದ ಟೈಮ್ ಇದೆ. ಸಾಯಂಕಾಲ ತನಿಖೆ ಮಾಡಿ DC ಹಾಕಿ ಅವ್ರನ್ನ ಅಮಾನತು ಮಾಡಿ ಅಂತ ಹೇಳಿ ಕಳಬ ಸರ್ನ ಆ ಮನೆ ಕಟ್ಟುವ ವ್ಯವಸ್ಥೆ ಮಾಡಿ. ಅದು ಅಲ್ಲದೆ 2015 ನಂತರ ಯಾರ ಕೈಯಲ್ಲಿದೆ ಇನ್ನು ಸರ್ಕಾರಿ ಭೂಮಿ ಎಲ್ಲವನ್ನೂ ಸ್ವಾಧೀನಪಡಿಸಬೇಕು. ಇವ್ರದ್ದು ಮಾತ್ರ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾರ ಹತ್ರನೂ ಇರಬಾರ್ದು, ಎಲ್ಲವನ್ನೂ ಸ್ವಾಧೀನಪಡಿಸಬೇಕು. ಲೆಟರ್ ಹಾಕಿ, ಅಲ್ಲ ಲೆಟರ್ ಹಾಕಿ ಸರ್, ನೋಡಿ ಇವರ ನಮ್ಮ ಬೇಡಿಕೆ ಈ ತರ ಇದೆ. ಹೇಗೆ ಮನೆ ನಾನು ಮುನ್ನೆ ಕೊಟ್ಟಿದ್ದೀನಿ, ಇನ್ನು ನಾನು ಮನೆ ಕೊಡುವಾಗ ಇಲ್ಲ. ಅಲ್ಲ ನಾನು ಕೊಡ್ತೀನಿ ಇಲ್ಲ ಅಂತ ಅಲ್ಲ, ನಾನು ಮುನ್ನೆ ಕೊಟ್ಟದಕ್ಕೆ ನನಗೆ ಉತ್ತರ ಕೊಡುವಾಗ ನಾನು ಕೊಡ್ತೀನಿ. ನಾನು ಮುನ್ನೆ ಕೊಟ್ಟಿದ್ದೀನಿ, ಯಾವಾಗಲೂ ಮನೆಗೆ ಕೊಡ್ತಾ ಇದ್ದಾರೆ. ನಮಗೆ ಬೇಕಲ್ಲ ಸರ್ ದುಡ್ಡು, ಟೈಪ್ ಮಾಡಿ ತಂದು ಕೊಡ್ಲಿಕ್ಕೆ. ಮನೆ ಕೊಡೋ ವಿಷಯ ಇಲ್ಲ, ತಾವು ತನಿಖೆ ಮಾಡಿ ವರದಿ ಕೊಡಿ, ಇಲ್ಲೇ ಕೂತಿರ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ಬೆಳಗ್ಗೆಯಿಂದ ಆದಂತ ಬೆಳವಣಿಗೆ ಏನು ಸರ್, ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಬೆಳಿಗ್ಗೆ 11 ಗಂಟೆಗೆ AC ಕಚೇರಿಯ AC ಇಲ್ಲ, ಅವರ ಇನ್ಚಾರ್ಜ್ ಆಗಿರೋ ತಹಸೀಲ್ದಾರ್ ಹತ್ರ ಬಂದಿದ್ದೆ 11 ಹೊತ್ತಿಗೆ. 11 ಗಂಟೆಗೆ ಬಂದು ಮಾತಾಡಿಸ್ತೀವಿ. ಅವ್ರು ಹೇಳೋದು AC ಬರಲಿ, AC ಬರುವವರೆಗೆ ವೆಯ್ಟ್ ಮಾಡಿ ಅಂತ. ನಾನು 1 ವರ್ಷ 1 ತಿಂಗಳು 9 ದಿನ ವೆಯ್ಟ್ ಮಾಡಿದ್ವಿ, ಆದರೂ ಆಗಿಲ್ಲ. ಸರ್ ಆಯ್ತು ಸರ್, ಬನ್ನಿ ಸರ್. ಹಾಂ ಸರ್, ಇಲ್ಲ ನಿಮ್ಮ ಕಂಪೌಂಡ್ ಹೊರಗೆ ಹಾಕಿದೀವಿ, ಹೊರಗೆ ಕೂತಿದ್ದೀವಿ, ಇನ್ನೂ ಆ ಕಡೆ ಬರಲ್ಲ. ಕಂಪೌಂಡ್ ಇಂದ ಹೊರಗೆ ಹಾಕಿದಿರಿ, DC ಕಂಪೌಂಡ್ ಇಂದ ಹೊರಗೆ ಹಾಕಿದಿರಿ, ಇನ್ನು ಒಳಗೆ ಬರಲ್ಲ, ಇನ್ನು ಎಂಡ್ ಆಗ್ಬೇಕಿದು. ಪಂಚಾಯತ್ ಇವರು ಯಾವುದು ಕಾರ್ಯನಿರ್ವಹಣಾ ಅಧಿಕಾರಿ ಬಂದು ಮಾತಾಡಿದ್ರು. ಸರಿ ಟೈಮ್ ಕೇಳಿದ್ರು, ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದೀನಿ. ಅಲ್ಲ AC ಅವರು 28ನೇ ತಾರೀಕು ಬರ್ಬೋದು ಅಂತ ಹೇಳಿದ್ರು. ಆಯ್ತು 28ನೇ ಬರಲಿ, ಅಲ್ಲಿವರೆಗೆ ಇಲ್ಲಿ ಕೂರ್ತೀನಿ ಅಂತ ಹೇಳಿದೆ ನಾನು. ಅದರ ಪ್ರಕಾರ ಇದ್ದೆ. ಆ ನಂತರ ಮಧ್ಯಾಹ್ನ ಬಂದು ತಿರ್ಗಾ ಸರ್ ಹೇಳಿದ್ರು, ಅಲ್ಲ ನೀವು ಪ್ರತಿಭಟನೆಯನ್ನು ಕೈ ಬಿಡಿ ಅಂತ. ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಹೇಳಿದ್ದೀನಿ. ಬೆಳಿಗ್ಗೆ ನೋಡಿರ್ಬೋದು, ಪೊಲೀಸರಾದ ಅಷ್ಟೇ. ನಾನು ನಿಮ್ಮ ಕೆಲಸ ಏನಿದೆ ಅದು ಮಾಡಿ ನೀವು. ನಾನು ಯಾರಿಗೂ ಉಪದ್ರ ಮಾಡೋ ಕೆಲಸ ನಾನು ಇಲ್ಲಿ ಮಾಡ್ತಾ ಇಲ್ಲ, ಯಾರು ಧಿಕ್ಕಾರ ಆಗ್ತಾ ಇಲ್ಲ, ಜೇಕಾರ ಆಗ್ತಾ ಇಲ್ಲ. ನಾವು ನಮ್ಮಷ್ಟೇ ಕೂತಿದ್ದೀವಿ.
ಅಂದರೆ ರಾಧಮ್ಮ ಅವರ ಮನೆ ಎಂಬುದನ್ನು ಕಡಬ ಮೆಸ್ಕಾಂ ಅಧಿಕಾರಿಯು ಖಾತ್ರಿಪಡಿಸೋ ಪತ್ರ ಕೊಟ್ಟಿದ್ದಾರೆ. ಎಲ್ಲರಿಗೂ ನೋಡ್ಬೋದು, ನೋಡಿ ಇಲ್ಲಿ ಇಟ್ಟಿದ್ದೀವಿ, ಅದು ತೋರಿಸಿ, ಅದು ಮೆಸ್ಕಾಂ ಅಧಿಕಾರಿಯವರು ಕೊಟ್ಟಿರೋ ಪತ್ರ, ರಾಧಮ್ಮ ಅವ್ರದ್ದು ಮನೆ ಹೊಡೆದಾಕಿರೋದು. ಇವರು ಹೇಳ್ತಾ ಪ್ರಕಾರ ರೇಣುಕಾರ ಮನೆ ಅಂತ. ಇಲ್ಲಿ ರೇಣುಕಾರ ಮನೆ ಕಡಬ ತಲಸನ್ನು ಅಮಾನತು ಮಾಡಿ, ಅಷ್ಟೇ ನಮ್ಮ ಬೇಡಿಕೆ. ಅಲ್ಲವ್ರು ನಾ ಎದ್ದೇಳಲ್ಲ, ಅಮಾನತು ಮಾಡಿ ಮನೆ ಕಟ್ಟಿಕೊಡೋ ಕೆಲಸ ಮಾಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಸರ್ಕಾರಿ ಭೂಮಿ ಇದೆ, ಯಾರ ಸ್ವಾಧೀನ ಇದೆ, ಎಲ್ಲವನ್ನೂ ಸ್ವಾಧೀನಪಡಿಸ್ಬೇಕು. ಒಂದೇ ಒಂದು ಜಾಗ ಎಲ್ಲೂ ಬಿಡಬಾರ್ದು. ಬಡವರಿಗೆ ಹಂಚೋದನ್ನಲ್ಲ, ಇಲ್ಲಾರೆ ಬಡವರಿಗೆ ಲೇಔಟ್ ಥರ ಮಾಡಿ ಕೊಡಿ, ಹಂಚಿಕೊಳ್ಳಿ. ಎಷ್ಟೋ ಜನ ಮನೆ ಇಲ್ಲದವರು ಇದ್ದಾರೆ, ಎಲ್ಲ ಮನೆ ಇದ್ದವರು ದಬ್ಬಾಳಿಕೆ ಮಾಡ್ಕೊಂಡು ಕೂತಿದಾರಲ್ಲ, ಮತ್ತೆ ಆಮೇಲೆ ಈ ಥರ ಕೆಲಸ ಮಾಡೋದು. ಬೆಳಗ್ಗೆಯಿಂದ ಇದ್ದೀರಲ್ಲ, ಯಾವೆಲ್ಲ ಅಧಿಕಾರಿಗಳು ಬಂದು ಅಲ್ಲ, ತಹಸೀಲ್ದಾರ್ ಒಬ್ಬರೇ ಬಂದಿರೋದು. ಅಂದ್ರೆ AC ಇನ್ಚಾರ್ಜ್ ಇರೋ ತಹಸೀಲ್ದಾರ್ ಬಂದ್ರು, AC ಬದಲಿಗೆ ಒಂದು ಮಾತಾಡಿಸಿಕೊಂಡು ಹೋದ್ರು. ನಾವು ಹೇಳಿದೆ ನಮ್ಮ ಇವಾಗ ತಿರುಗಿ ಇವಾಗ ಕರೆದ್ರು, ಬನ್ನಿ ಮೀಟಿಂಗ್ ಸೇರೋಣ ಅಂತ ಮಾತಾಡೋಣ ಅಂತ. ನಾನು ಹೇಳಿದೆ ನಮ್ಮನ್ನು ಕಂಪೌಂಡಿಂದ ಹೊರಗೆ ಹಾಕಿದ್ದಾರೆ, ನಾವು ಆ ಕಂಪೌಂಡಿಂದ ಹೊರಗೆ ಇರ್ತಿರೋದು, ಯಾವುದೋ AC ಕಂಪೌಂಡು. ನಾವು ಇಲ್ಲೇ ಕೂತೀವಿ, ಅಲ್ಲಿ ಅವ್ರು ನಿಂತ್ಕೊಳ್ಳಿ ಮಾತಾಡೋಣ. ಮತ್ತು ಇನ್ನೇನಾದ್ರು ನಾವು ಹೋಗಿ ಮಾತಾಡುವಾಗ ಒಂದಾ ಬೇಜಾನ ಈ ಸುಮೋಟೋ ಕೇಸ್ ಅಂತ ಕೇಸ್ ಮಾಡಿದ್ದಾರೆ. ಇವಾಗ ಸುಮೋಟೋ ಕೇಸ್ ಅಂತಲ್ಲ, ನಾನು ಅದನ್ನು ಬೇರೆ ಟೊಮೆಟೊ ಕೇಸ್ ಅಂತ ಹೇಳ್ಬೇಕಷ್ಟೇ. ಇವಾಗ ಕರ್ತವ್ಯಕ್ಕೆ ಅಡ್ಡಿ ಅಂತ, ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿ ನಮ್ಮ ಮೇಲೆ ಕೇಸ್ ಮಾಡ್ತಲೇ ಇದ್ದಾರೆ. ಮತ್ತು ತಿರ್ಗಾ ಕರೆಸಿಬಿಟ್ಟು ಇನ್ನೂ ಅಲ್ಲೂ ಮಾಡಿದರೆ ಏನಕ್ಕೆ ಬೇಕು? ನಾವು ಸ್ವಲ್ಪ ದೂರನೇ ಇರೋಣ. ಅದಕ್ಕೋಸ್ಕರ ನಾವು ಇಲ್ಲಿ ಕೂತಿದ್ದೀವಿ. ನಾವೆದ್ದೇ ಇಲ್ಲೇ ಕೂತೀವಿ, ಇಲ್ಲಿ ನೈಟ್ ಮಲ್ಕೊಳ್ಳೋದಾದ್ರೆ ಇಲ್ಲಿ, ಕಂಪೌಂಡ್ಗಳು ಹೋಗಲ್ಲ. ನಾವು ಇಲ್ಲಿ ಕೂತು ನಮ್ಮ ಹೋರಾಟ ಮಾಡ್ತೀವಿ. ಯಾರಾದರೂ ಸ್ಪಂದನೆ ಮಾಡೋ ಈ ಒಂದು ಬಡಪಾಯಿ ಕುಟುಂಬದೊಂದಿಗೆ ಸ್ಪಂದನೆ ಮಾಡೋರು ಇದ್ದರೆ ಸ್ಪಂದನೆ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸಿ, ಮನೆ ಕಟ್ಟಿ ಕೊಡಿಸಿ. ಹೊಡೆದಾಗುವ ಕೈಕಾಲು ಹಿಡಿದ್ರು ಇವರು. ಆ ವಿಡಿಯೋ ಬೇಕಲ್ಲಿ ಕಳಿಸ್ಕೊಳ್ಬೋದು, ವಿಡಿಯೋ ಕಳಿಸಿ ಅವರಿಗೆಲ್ಲ. ಕೈಕಾಲು ಹಿಡಿದಾರೆ, ಟೈಮ್ ಕೊಡಿ ಅಂತ. ಟೈಮ್ ಕೊಟ್ಟಿಲ್ಲ. ಇವತ್ತು AC ಇಲ್ಲ, ನಿಮಗೆ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ನಾವು ಟೈಮ್ ಕೊಡಬೇಕಾ? ಇಷ್ಟು ಕರ್ನಾಟಕ ರಾಜ್ಯ ಇಷ್ಟು ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟಾಚಾರ ತುಂಬಿ ಇಷ್ಟಂತ ನಾನು ಎನಿಸಿಲ್ಲ. ಒಂದೇ ಒಂದು ಕಡೆ ನ್ಯಾಯ ಸಿಗಲ್ಲ. ಎಲ್ಲ ಅಷ್ಟೇ, ಪ್ರತಿಯೊಂದು ಅದು ತನಿಖೆ ಮಾಡುವಂಥ ಒಂದು ಮುತರ್ಜಿ ಇಲ್ಲ ಯಾರಿಗೂ. ಅಲ್ಲ, ಒಂದು ತನಿಖೆ ಮಾಡೋಣ, ಸತ್ಯ ಏನು ತರೋಣ, ಅದು ಆಲೋಚನೆ ಮಾಡುವಂಥ ಒಂದು ಇಂಟ್ರೆಸ್ಟ್ ಇಲ್ಲ. ಇಷ್ಟು ಹೊಲಸಾಗಿದೆ ಅಂತ ಹೇಳ್ಬೋದು. ಹೇಳುವಲ್ಲ, ಮೊನ್ನೆ ಲೋಕಾಯುಕ್ತರು 65% ಭ್ರಷ್ಟ, 65 ಅಲ್ಲ ಸ್ವಾಮಿ, 99% ಭ್ರಷ್ಟರು ಇರೋದು ಇಲ್ಲಿ. ಸರ್, ಬೆಳಗ್ಗೆಯಿಂದ ಊಟ ಮಾಡಿದಿರಾ? ಅಲ್ಲ, ಉಪವಾಸ ಊಟ ಮಾಡಿದ್ದೀನಿ. ನೋಡ್ತೀವಿ, ಇನ್ನು ಇವತ್ತು ನಾಳೆ ನೋಡ್ತೀನಿ ನಾನು. ಹಾಗಾದ್ರೆ ಮತ್ತೆ ಉಪವಾಸ ತೆಗೆದು ಮಾಡ್ತೀವಿ. ರಕ್ತದಲ್ಲಿ ಬರೆದು ಇರ್ತೀನಿ, ಕಡಬ ತಿಳಿಸಿ ನಾನು ಅಮಾನತು ಮಾಡಿ ಅಂತ ಬರೀತಿಲೇ ಇರ್ತೀನಿ ನಾನು. ರಕ್ತದಲ್ಲಿ ಬೆಳೆಯಿಂದ ಅವರು ಅಧಿಕಾರಿಯವರಲ್ಲಿ ಬರುವ ತನಕ ಬರಿತಾ ಇರ್ತೀನಿ ನಾನು. ಸರ್, ಈ ತರ ಹೋರಾಟದ ಮುಂಚೆ ಮಾಡಿದ್ರೆ ನೀವು? ಮಾಡ್ತೀನಿ, ಕಡಬದಲ್ಲಿ ಮಾಡ್ತೀನಿ ನಾನು. ಕಡಬದಲ್ಲಿ ಅರಣ್ಯಾಧಿಕಾರಿಯವರು ಪ್ರಸಾದ್ ಎಂಬವರ ಮನೆಗೆ ನುಗ್ಗಿದ್ದಕ್ಕೆ ನಾನು ಮಾಡಿದೆ. 6 ದಿನ ಉಪವಾಸ ಸತ್ಯಾಗ್ರಹ ಮಾಡಿದೆ ನಾನು. ಅವತ್ತು ರಕ್ತದಲ್ಲಿ ಬರಿದೆ. ಇನ್ನು ಇವಾಗ ಇಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನಿಲ್ಲಿಸಲ್ಲ. ಅದು ಏನೋ ಸೂಜಿಯಲ್ಲಿ ಸ್ವಲ್ಪ ತೆಗೆದು ಬರೆಯೋದಲ್ಲ, ಹಂಗೆ ಕೊಯ್ದುಬಿಟ್ಟು ಹಂಗೆ ಇಟ್ಬಿಟ್ಟು ಬರಿತಾ ಇರ್ತೀನಿ ನಾನು. ಇದು ಸತ್ಯ ಇದೆ ಗೊತ್ತಿದ್ದಕ್ಕೆ, ಇದ್ರಲ್ಲಿ ನ್ಯಾಯ ಇದೆ, ಅದಕ್ಕೆ ಕೇಳ್ತಾ ಇರೋದು. ಯಾರೊಬ್ಬರ ಬಲಿ ಕೊಡಲಿಕ್ಕೆ, ಇನ್ನೊಬ್ಬರ ತೇಜೋವಧೆ ಮಾಡಲಿಕ್ಕೆ ನಾನು ಹೇಳ್ತಾ ಇರೋದಲ್ಲ, ಮಾಡ್ತಾ ಇರೋದಲ್ಲ. ಇದ್ರಾಗಿರೋ ಅನ್ಯಾಯ. ನೊಂದ್ಕೊಂಡಿದ್ದಾರೆ. ಮನೆಯಲ್ಲಿ ಕರೆಂಟ್ ಇಲ್ಲ, ಒಂದು ಮಿಕ್ಸಿ ಮಾಡಲಿಕ್ಕೆ ಕರೆಂಟ್ ಇಲ್ಲ, ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಕರೆಂಟ್ ಇಲ್ಲ. ಎಷ್ಟು ಕಷ್ಟ ಅನುಭವಿಸಿ ನೋಡಿ. ಆ ಮಳೆಗಾಲದಲ್ಲಿ ಯಾವ ಥರ ಬಿದ್ದಿದ್ದಾರ ನೋಡಿ, ಬನ್ನಿ ಪ್ರತಿಯೊಬ್ಬರು ಬಂದು ನೋಡಿ. ಆರಾಮಾಗಿ ಕೂತಿದ್ರಲ್ಲ ಆಫೀಸಲ್ಲಿ AC ಹಾಕ್ಕೊಂಡು ಆರಾಮಾಗಿ ಒಂದು ಸಾರ್ವಜನಿಕ ದುಡ್ಡಲ್ಲಿ ಎಂಜಾಯ್ ಮಾಡುವ ಅಧಿಕಾರಿಯವರೆಲ್ಲ ಬಂದು ಹೋಗಿ ನೋಡಿ. ನೀವು ಟೈಮ್ ಇದ್ದರೆ ನಿಮಗೆಲ್ಲ ಓಡಾಡಲಿಕ್ಕೆಲ್ಲ ಫ್ರೀಯಾಗಿ ಗಾಡಿ ಕೊಟ್ಟಿದ್ದೀವಲ್ಲ, ಒಂದು ರೌಂಡ್ ಹೋಗಿ ನೋಡ್ಬೋದು ತಾನೆ. ಏನು ಕರ್ನಾಟಕ ರಾಜ್ಯದಲ್ಲಿ ಯಾವುದೊಂದು ಅಧಿಕಾರಿ ಇರಲ್ವಾ ಇದು ನೋಡಲಿಕ್ಕೆ, ಇದು ತನಿಖೆ ಮಾಡಲಿಕ್ಕೋಸ್ಕರ? ಯಾರೊಬ್ಬರು ಇಲ್ಲ. ಅಷ್ಟು ಹೊಲಸಾಗಿದೆ ಅಂತ ಹೇಳ್ಬೋದು. ಅಂದರೆ ಕಾನೂನು ಮೇಲೆ ಯಾರಿಗೊಂದು ಗೌರವ ಇಲ್ಲ, ಅದ್ರ ಮೇಲೆ ನಂಬಿಕೆ ಇಲ್ಲ. ಅದು ದೊಡ್ಡ ವಿಷಯ. ಅದ್ರ ಮೇಲೆ ನಂಬಿಕೆನೇ ಇಲ್ಲ ಯಾರಿಗೂ. ಏನು ಮಾಡಿದ್ರು ಆಗ್ಬೋದು ಎಂಬ ಚಿಂತೆಯಲ್ಲಿ ಇದ್ದಾರೆ. ಆ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ ಈ ಜನಪ್ರತಿ ಎಲ್ಲ ಸೇರಿಬಿಟ್ಟು. ಅದಕ್ಕೋಸ್ಕರ ನಾವಿಲ್ಲೇ ಕೂತಿರ್ತೀವಿ. ಏನೇ ಆದರೂ ನೇರ ಒಣಗಾರರು AC ಅವರೇ ಆಗಿರ್ತಾರೆ. ತನಿಖೆ ಮಾಡಿ ಸತ್ಯಾಸತ್ಯ ತಿಳಿಸಿ ಈ ಬಡವರಿಗೆ ನ್ಯಾಯ ಕೊಡಿಸಿ, ಕಾನೂನು ಪ್ರಕಾರ ನ್ಯಾಯ ಕೊಡಿಸಿ. ಅದಕ್ಕೆ ಯಾರಾದರೂ ಇದ್ರೆ ಕೊಡಿಸಿ ನೋಡೋಣ. ಅಲ್ಲಿಂದ ಅವತ್ತು ಮನೆ ಹೊಡೆದಾಕಿದವತ್ತು ಅಲ್ಲಿ ಬೆಂಗಳೂರಿಗೆ ವಕೀಲಿಗೆಲ್ಲ ವಕಾಲತಿಗೆಲ್ಲ ಸೈನ್ ಮಾಡಿ ಎಲ್ಲ ಕೊಟ್ಟಿದ್ದೀವಿ. ಆದರೆ ಅವರಿಗೆ ತಿರ್ಗಾ ದುಡ್ಡು ಕೊಡಲಿಕ್ಕೆ ದುಡ್ಡು ಇರಲಿಲ್ಲ. ಅದಕ್ಕೋಸ್ಕರ ಮುಂದೆ ಕೇಸ್ ನಡೆಸಲಿಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ನೋಡಿ, ಆದಷ್ಟು ತಿರ್ಗಾ ಎಲ್ಲ ಕಚೇರಿಗೆ ಎಲ್ಲವೂ ಮನವಿ ಕೊಟ್ಟಿದ್ದೀವಿ. ಕಡವ ಮೆಸ್ಕಾಂ ಅಧಿಕಾರಿ ಕೊಡ್ತಾ ಇರಲಿಲ್ಲ. ಅದು ಯಾವುದೋ RTI ಹಾಕಿ ತಿರ್ಗಾ ಬೇಕಂದ್ರೆ ಕೂತದಕ್ಕೆ ಕೊಟ್ಟಿರೋದು. ಅದಕ್ಕೋಸ್ಕರ ನಮಗೆ ದಾಖಲೆ ಇದೆಯಲ್ಲ, ರಾಧಮ್ಮನ ಮನೆ ಅಂತ. ನೀವು ರೇಣುಕಾ ಮನೆ ಅಂತ ಹೇಳ್ತಾ ಇದ್ದೀರಾ? ತೋರಿಸಿ ರೇಣುಕಾ ಮನೆ ಯಾವುದಂತ.
ಹೇಳ್ತಾ ಇದ್ದೀವಿ. ರೇಣುಕಾ ಅವರು ಇಲ್ಲ, ಅವ್ರು ಬೆಳ್ತಂಗಡಿ ಅವರು, ಶಿವಾಜಿ ಅವರು, ಕಡಬ ತಾಲೂಕು ಅಂತ ಎಷ್ಟು ಗಿಮಿಕ್ ಆಡಿದಾರೆ ಗೊತ್ತಾ ಇದರಲ್ಲಿ. ಅದು ಇನ್ನೊಬ್ಬರಿಗೆ ಜಾಗಕ್ಕೋಸ್ಕರ, ಬೇರೆ ಏನಲ್ಲ. ಇವ್ರನ್ನ ಹೆಂಗಾದ್ರೂ ಇಲ್ಲಿ ಓಡಿಸ್ಬೇಕು, ಆ ಜಮೀನು ಅವ್ರು ತಗೊಳ್ಬೇಕು, ಆ ನಂತರ ಪಕ್ಕ ಜಮೀನು ತಗೊಂಡು ಯಾವುದೋ ಉದ್ಯಮಿಗೆ ದೊಡ್ಡ ಹೋಟ್ಲ ಕಟ್ಟುವ ಪ್ಲಾನ್ ಅಲ್ಲಿ ಮಾಡಿರೋದು. ಅದಕ್ಕೆ ಈ ಬಳಪಾಯಿಯನ್ನು ಬೀದಿ ತಂದು ಹಾಕಿರೋದು. ಈಗ ಅದರಲ್ಲಿ ಕಾಪಿನ ಬಾಗಿಲು ಅಡ್ರೆಸ್ ಇದೆಯಲ್ಲ ರೇಣುಕಾ ಅವರು. ಹೌದು, ಯಾರು ಹಾಕಿರೋದು? ಏನಕ್ಕೋಸ್ಕರ ಹಾಕಿರೋದು? ಯಾವ ಉದ್ದೇಶ? ದಾಖಲೆ ಎಲ್ಲಿ ದಾಖಲೆ ಇದೆ? ಅವ್ರಿಗೆ ಏನ್ ದಾಖಲೆ ಇದೆ? ಹಾಗೆ ನಾಳೆ ಒಂದು ವಿಷಯ ಇದನ್ನು ಬರೆದುಕೊಡಿ. ನಾನು ಇಲ್ಲಿ ಕೂತಿದ್ದೀನಲ್ಲ, ಇದಕ್ಕೊಂದು ಸ್ವಲ್ಪ ಹಾಕಿಬಿಟ್ಟು ಬರೆದುಕೊಡಿ ನಮಗೆ. ಆ ಥರ ಕೆಲಸ ಮಾಡ್ಬೋದಲ್ಲ. ಅದು ಯಾರು ಅದು ಕಂಪ್ಲೇಂಟ್ ಮಾಡಿ ನೋಡಬೇಕು. ಅವ್ರ ಮೇಲೆ ಸ್ವಲ್ಪ ಚಾರ್ಜ್ ಮಾಡ್ಬೇಕಾಗತ್ತೆ. ಇವಾಗ ನ್ಯಾಯಾಲಯಕ್ಕೆ ಯಾರು ತಗೊಂಡೋಗಿರೋದು ಅಂತ ಯಾವುದೇ ದಾಖಲೆ ಇಲ್ಲ. ಅದು ಯಾವುದೇ ದಾಖಲೆ ಯಾವ ರೀತಿ ತಗೊಂಡೋಗಿರೋದು ಅವ್ರ ಮೇಲೆ ನೀವು ಚಾರ್ಜ್ ಆಗಲೇಬೇಕು. ಇವಾಗ ಒಬ್ಬರಿಗೆಲ್ಲ ತೊಂದರೆ ಆಗೋದು. ವಕೀಲರು ಯಾರಂತ ನೋಡ್ಬೇಕು, ಹುಡುಕ್ತಾ ಇದೀವಿ ನಾವು. ಯಾರು ಹೈಕೋರ್ಟಿಗೆ ಕೇಸ್ ಫೈಲ್ ಮಾಡಿರೋದು ಅಂತ ವಕೀಲಿಗೆ ಗೊತ್ತಾಗಲ್ವಾ? ಕೇಸ್ ಮಾಡೋ ಯಾವ ರೀತಿಯಲ್ಲಿ ಮಾಡ್ಬೇಕಂತ? ಯಾವ್ದು ನಕಲಿ ಪೇಪರ್ ಎಲ್ಲ ತಂದು ಕೊಟ್ರೆ ಎಲ್ಲ ಕೇಸ್ ಮಾಡೋದಾ? ಉತ್ತರ ವಕೀಲರು ಕೊಡ್ಬೇಕು. ಇವಾಗ ಅದಕ್ಕೆ ಬೆಂಗಳೂರು ಹುಡುಕ್ಲಿಗೆ ಹೇಳಿದೀನಿ, ಅಡ್ರೆಸ್ ಕೊಟ್ಟು ಕಳ್ಸಿವಿ ಯಾರು ವಕೀಲ ಅಂತ. ಅವ್ರು ಉತ್ತರ ಕೊಡ್ಲೇಬೇಕು. ಇವಾಗ ಒಬ್ಬರು ಮಾತ್ರ ಎಲ್ಲ ಕೊಡ್ಬೇಕಾಗಿರೋದು. ಹಂಗಾರೆ ಇವರಿಗೆ ಬದುಕಲಿಕ್ಕೆ ಅಕ್ಕಿಲ್ಲ. ದೇಶದಲ್ಲಿ ಇವರು ಬದುಕಬಾರ್ದು ಅಲ್ಲ. ಇವರಂತ ಅಲ್ಲ, ಬಡವರಿಗೆ ಬದುಕಲಿಕ್ಕೆ ಅಕ್ಕಿಲ್ಲ ಬಿಡಿ. ಇವರ ಯಾವುದೇ ರಾಜಕೀಯ ಬೆಂಬಲ ಇಲ್ವಲ್ಲ, ದುಡ್ಡಿಲ್ಲ ಅಂಥವರಿಗೆ ಏನಾದ್ರು ಮಾಡಿ ಓಡೋದೊಂದು ಮೂಲೆ ಗುಂಪು ಮಾಡೋಣ ಅಂತ. ಅದೇನಾ ಇವತ್ತು ಇವರೊಂದಿಗೆ ನಾನಿಲ್ಲ ಇದ್ರೆ ಏನಿಲ್ಲ, ಮುಗೀತದು. ದಯಾಮರಣ ಕೇಳಿದಾರೆ, ಅದನ್ನ ನಾವು ಕೊಡಿಸ್ಬೋದಿತ್ತಲ್ಲ. ಇಷ್ಟು ಕಷ್ಟ ಆಯ್ತಾ ನಿಮಗೆ? ನಿಮಗೆ ಆರಾಮಾಗಿ ಇರ್ಬೋದಿತ್ತು. ಮೊನ್ನೆ ಏನು AC ಅವರು ಮನೆ ಕೊಡಿಸ್ತೀನಿ ಅಂತ ಹೇಳಿದ್ರು. ಯಾರು? AC ಅವರು. AC ಅವರು ಮನೆ ಕೊಡ್ತೀವಿ ಮೊನ್ನೆ 17ನೇ ತಾರೀಕು ಬರುವಾಗ ಹೇಳಿದ್ರು. ಅಲ್ಲ, ನೀವೊಂದು ಅರ್ಜಿ ಕೊಡಿ, ನಾವು ನಿಮಗೆ ಒಂದು ನಿವೇಶನಕ್ಕೆ ಸ್ಥಳ ಕೊಡ್ತೀವಿ ಅಂತ. ಅಂದ್ರೆ ಖಾತ್ರಿಸಿ ಇಟ್ಟಿರ್ತಾರಲ್ಲ, ಜಾಗ ಇಷ್ಟ ಅಂತ ಹೇಳಿ ಮನೆ ಕಟ್ಟಲಿಕ್ಕೋಸ್ಕರ. ನಾವ್ ಹೇಳಿ ಇಲ್ಲ, ಫಸ್ಟ್ ಇದಕ್ಕೆ ಇದು ತನಿಖೆ ನಡೆಸಿ ಆ ನಂತರ ಅದು. ಆಗ ಆ ಭೂಮಿ ಯಾರಿಗೆ ಕೊಡ್ಲಿಕ್ಕೆ? ಅದೇ ಸರ್ವೆಯಲ್ಲಿ 3000 ಎಕರೆ ಇದೆಯಲ್ಲ, 3000 ಎಕರೆನೂ ಸ್ವಾಧೀನಪಡಿಸ್ಕೊಳ್ಳಿ, ಲೇಔಟ್ ಮಾಡಿ, ಬಡವರಿಗೆ ಕೊಟ್ಬಿಡಿ. ಎಲ್ಲವನ್ನು ದೊಡ್ಡವನ ತಿನ್ಲಿಕ್ಕೆ ಅಲ್ಲ ಇದು. ಕೊಡಿ. ಎಷ್ಟೋ ಜನ ಮನೆ ಇಲ್ಲದವರು ಇದ್ದಾರೆ, ಮನೆ ಕೊಡಿ, ಮನೆಗೆ ಜಾಗ ಕೊಡ್ಸೋದು ಅಂತ ಕೆಲಸ ಆದ್ರೆ ಮಾಡಿದ್ದು. ಮತ್ತೆ ಇದೊಂದು ಮಾತ್ರ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಯಾರು ತಿನ್ನೋ ಅವಶ್ಯಕತೆ ಇಲ್ಲ. ಅಕ್ಕಪಕ್ಕದಲ್ಲಿ ಇರುವವರಿಗೆಲ್ಲ ಕೊಟ್ಟಿದ್ದಾರಲ್ಲ, 20,000 ಮನೆ ಕಟ್ಟಿದವರಿಗೆ. ಸರ್, ಈಗ ಈಗ ಮನೆ ಕೆಡವಿದ್ರೆ ಅಲ್ಲಿ ಬ್ಯಾನರ್ ಹಾಕ್ಬೇಕು, ಇದು ಸರ್ಕಾರದ ಸೊತ್ತು ಅಂತ ಬೇಲಿ ಹಾಕ್ಬೇಕು. ಅದೇನಾದ್ರು ಮಾಡಿದಾರೆ? ಯಾವ್ದು ಮಾಡಿಲ್ಲ, ಯಾವ್ದು ಮಾಡಿಲ್ಲ. ಮಾಡಿದ ಸಿಕ್ಕಾಗ್ತಾನೆ ತಿರ್ಗಾ, ಅದಕ್ಕೋಸ್ಕರ. ಆಮೇಲೆ ಬರ್ಲೇ ಇಲ್ಲ ಯಾರು, ಅಲ್ಲಿ ಬಂದೇ ಇಲ್ಲ. ಹೊಡೆದಾಕಿ ಹೋಗಿದ್ದ. ಎಲ್ಲರಿಗೂ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು ತಪ್ಪಂತದ್ದು. ಆದ್ರೆ ಅಧಿಕಾರಿಯನ್ನು ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಏನ್ ಮಾಡ್ತಾ ಇಲ್ಲ, ಅಧಿಕಾರಿಯನ್ನು ರಕ್ಷಣೆ ಮಾಡ್ಬೇಕಂತ. ರಕ್ಷಣೆ ಮಾಡ್ಲಿಕ್ಕೆ ಹೋಗೋನು ಹೋಗ್ತಾ ಇದ್ದಾನೆ ಇವಾಗ, ಅಷ್ಟೇ ಆಗೋದು. ನಾವ್ ಹೇಳ್ತೀವಿ, ಅಯ್ಯೋ ಬರುವ ಒಬ್ಬೊಬ್ಬ ಅಧಿಕಾರಿ ಬರುವಾಗ್ಲೂ ಈಗಿಂದ ಬಂದಿದ್ರು AC, ಪರವಾಗಿಲ್ಲ ಚೆನ್ನಾಗಿದೆ ಒಳ್ಳೆಯವರು ಅಂತ ಹೇಳಿದ್ರು. ಎಲ್ಲರೂ ಪಂಗನಾಮ ಅಂತ ಹೇಳ್ಬೋದು. ಬೆನ್ನೆಲ್ಲ ತಟ್ಟಿ ನಾವಿದ್ದೀವಿ, ನಾವು ಮಾಡ್ಕೊಡ್ತೀವಿ ಅಂತ. ನೆಕ್ಸ್ಟ್ ಎಣಿಸ್ತೇವೆ AC ಬಂದ್ರು, ಇವರೇ ನಮ್ಮ ಮಾಡ್ಕೊಡ್ಬೋದಂತ. ಅದು ಅಷ್ಟೇ, ಟೈಮ್ ಇಲ್ಲ. ಅವರ ಪರ್ಸನಲ್ ಆಗಿ ಹಬ್ಬ ಹರಿದ್ರೆ ಏನ್ ಬೇಕಾದ್ರೆ ನಾನು ಅದಕ್ಕೆ ಆಚರಿಸಿದೆ. ಆ ವಿಷಯಕ್ಕೆ ನಾನು ಮಾತಾಡ್ಲಿಕ್ಕೆ ಬರಲ್ಲ. ನಾನ್ ಕೇಳ್ತಾ ಇರೋದು, ಇವರಿಗೆ ಇಲ್ವಾ ಹಬ್ಬ? ಅವ್ರಿಗೆ ಮಾತ್ರ ಎಲ್ಲರಿಗೂ ಹಬ್ಬ ಇರೋದಾ? ಕೊಟ್ಟಿದ್ದು ಎಷ್ಟು ದಿನ ಆಯ್ತು? ಇವರು ಎಣಿಸ್ತಾರೆ ಏನಿಲ್ಲ ಮಾತಾಡಿಸ್ಬಿಟ್ಟು ಇವ್ರನ್ನ ಕಳಿಸ್ಬೋದ್ರ. ಅದು ನಡೆಯಲ್ಲ. ಇಲ್ಲ ಬೆಳಿಗ್ಗೆ ಬಂದು ಹೋರಾಟ ಮಾಡಿ ಏನೋ ಒಂದು ಮನವಿ ಕೊಟ್ಟು ಹೋಗ್ಬೋದು, ಅದೆಲ್ಲ ನಡೆಯಲ್ಲ. ಗೊತ್ತು ಎಲ್ಲರ ಆಟ ಏನಂತ, ಇದೆಲ್ಲ ನೋಡಿದೀವಿ ನಾವು. ನಾವಷ್ಟು ನಿಷ್ಠೆಯಿಂದ ಇದ್ರೆ ಮಾತ್ರ ಅದಕ್ಕೆ ಕೈ ಹಾಕೋದು. ಸುಮ್ಮನೆ ಏಕಾಏಕಿ ಯಾವ್ದೋ ಕೈ ಹಾಕಿಬಿಟ್ಟು ನಾವು ಕೈ ಸುಡ್ಲಿಕ್ಕೆ ಹೋಗೋ ಕೆಲಸನೂ ನಾವು ಮಾಡೋದು ಇಲ್ಲ. ಒಳ್ಳೆ AC ಇಲ್ಲ, DC ಇಲ್ವಾ? ಬರ್ಲಿ, ಏನ್ ಬರ್ಲಿಕ್ಕೆ ಆಗಲ್ವಾ? ಸರ್, ನೀವು ಇಷ್ಟೇ ಜನ ವಿಷಯಕ್ಕೆ ಮಾತ್ರ ಬರ್ಬೋದಾ? ಸರ್, ನೀವು ಇಷ್ಟೇ ಜನ ಯಾಕೆ ಬಂದಿದ್ದು? ನಿಮ್ಗೆ ಯಾರು ಬೆಂಬಲ ಕೊಡ್ಲಿಲ್ಲ? ಬೆಂಬಲ ವಿಷಯ ಅಲ್ಲ, ನಾನೇ ಹೇಳಿದೆ ಯಾರು ಬೇಡ ಅಂತ ಹೇಳಿದೆ. ನಾನು ಯಾರಿಗೂ ಹೇಳೂ ಇಲ್ಲ. ಅಂದ್ರೆ ಜಾಸ್ತಿ ಜನ ಬಂದ್ರೆ ಇಲ್ಲಿ ಮಾತುಕತೆ ಆಗಿ ಯಾರನ್ನ ಅರೆಸ್ಟ್ ಮಾಡೋದು, ಗಿಮ್ಕಿ ಮಾಡಿ ಅವರು ಬಂಧನ ಮಾಡ್ತಾರೆ, ಕರ್ಕೊಂಡು ಹೋಗ್ಬೋದು, ಅವ್ರು ನಿಲ್ಲಿಸ್ತಾರೆ. ಇವಾಗ ನಾವಿದ್ರೆ ಅವ್ರ ನೊಂದವ್ರು ಇರೋದು, ಅವರೊಂದಿಗೆ ನಾನು ಇದ್ದೀನಿ ಅಷ್ಟೇ. ಕರ್ಕೊಂಡು ಹೋಗ್ಲಿ. ಹಂಗಾದ್ರೆ ಬೆಳಿಗ್ಗೆ ಹೇಳಿದ್ದೀನಲ್ಲ ಪೊಲೀಸರಿಗೆ, ಕೂರಿಗೆ ನೀವು ಕರ್ಕೊಂಡು ಹೋಗ್ತೀವಿ, ಠಾಣೆ ಕರ್ಕೊಂಡು ಅಲ್ಲೂ ನಾವು ಕೂರ್ತೀವಿ, ಪ್ರತಿಭಟನೆ ಕೂರೋದು, ಇಲ್ಲ ಜೈಲಿಗೆ ಹಾಕಿ ಅಲ್ಲೂ ಕೂರ್ತೀವಿ ನಾವು. ಅಲ್ಲಿ ಬಿಟ್ರೆ ಎಲ್ಲಾದ್ರೂ ಆಗ್ಬೋದು. ಇವರಿಗೆ ನ್ಯಾಯ ಸಿಗೋರು ಬಿಡುವುದಿಲ್ಲ. ಜೈಲಿಂದ ಬಿಟ್ರೆ ತಿರ್ಗಿ ಇಲ್ಲಿಗೆ ಬರುದು, ಅದಷ್ಟೇ. ಬಿಟ್ರೆ ಇಲ್ಲಿಗೆ ಬರುದು. ನಾನಂಗೆ ಡಿಸೈಡ್ ಮಾಡಿ ಬಂದಿದ್ದೀನಿ. ಇದೊಂದು ಈ ಕೇಸ್ ಎಂಡ್ ಆಗ್ಬೇಕಂತೆ. ಸೌಜನ್ಯ ಹೋರಾಟ ಅಲ್ಲ, ಅದಕ್ಕೆ ಸ್ವಲ್ಪ ನನಗೆ ಇವರ ಒಂದು ನೋವಿಗೆ ಸ್ಪಂದನೆ ಮಾಡ್ಲಿಕ್ಕೆ ಆಗಿರಲಿಲ್ಲ. ಅದ್ರ ಮಧ್ಯದಲ್ಲಿ ಇದಾದ್ರು ಮಾಡಲೇಬೇಕು ಇವಾಗ.
ಆ ಕೆಲಸನೂ ಮಾಡ್ತಾ ಇದ್ದೀವಿ. ಕಂದಾಯ ಸಚಿವರು ಇದ್ದಾರಲ್ಲ, ಹಾಂ, ಒಳ್ಳೆಯವರಂತ ಹೇಳ್ತಾ ಇದಾರಲ್ಲ, ಅವ್ರಿಗೆ ಇದು ಮಾಡ್ಬೋದಲ್ಲ, ಸ್ಪಂದನೆ ಮಾಡ್ಬೋದಲ್ಲ, ಮಾಡಿ. ಎಲ್ಲ ವಿಷಯಕ್ಕೆ ಎಲ್ಲರೂ ಓಡಿ ಬರ್ತಾ ಇರ್ತಾರಲ್ಲ, ಇವರ ನೋವಿಗೆ ಸ್ಪಂದನೆ ಮಾಡಲಿಕ್ಕೆ ಆಗಲ್ವಾ? ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇವರ ನಂಬರ್ ಇದೆ ಅಂತ ನೋಡಿಬಿಟ್ಟು ಇದಕ್ಕೆ ಓಟ್ ಹಾಕಿ ಅಂತ ಹೇಳೋದು? ದಿಕ್ಕಿರೋದು ಎಲ್ಲರೂ ಎಲ್ಲ ಯೋಗ್ಯತೆಗೆ. ಶಾಸಕರು ಯಾರು ನಿಮ್ಮನ್ನು ಭೇಟಿ ಮಾಡಿಲ್ಲ ಸರ್? ಅಯ್ಯೋ, ನಮ್ಮ ಕ್ಷೇತ್ರ ಸಾಕ್ಷಿ ಇದ್ದಾರಲ್ಲ, ಅವರು ಬೆಳ್ತಂಗಡಿಯಲ್ಲಿ ಏನಾದರೂ ಹೋಗ್ತಾ ಇರ್ತಾರೆ, ಇಲ್ಲಿಗೇನು ಬರಲಿಕ್ಕೆ ಆಗಲ್ಲ. ಬೆಳ್ತಂಗಡಿಯಲ್ಲಿ ಎಲ್ಲರೂ ಆಕೆ ಬೇರೆ ಕ್ಷೇತ್ರದಲ್ಲಿ ಏನಾದರೂ ಹೋಗ್ಲಿಕ್ಕೆ ಮಾತ್ರ ಅವ್ರು ಇರೋದು. ಇವರಿಗೇನು ಇದಕ್ಕೇನು ಸ್ಪಂದನೆ ಮಾಡಲ್ಲ. ಪುತ್ತೂರು ಅಂದರೆ ಇವ ಪುತ್ತೂರೇ ಶಾಸಕ ಬರಲ್ಲ, ಇದು ಅದು ಸುಳ್ಯ ಎಮ್ಮೆಲ್ಲೆಗೆ ಬರೋದು. ಇದು ಅವರು ಈ ವಿಷಯದಲ್ಲಿ ಮಾತಾಡಲ್ಲ, ಮಾತಾಡಿ ಲಾಭ ಇಲ್ವಲ್ಲ ಇದರಲ್ಲಿ. ಅದಕ್ಕೆ ಅವರಿಗೆ ಸಂತೋಷ್ ರಾವಿ ಕೊಲೆಗೊಡಕ ಅವನೇ ಅಂತ ದಾಖಲೆ ಇಟ್ಟು ಮಾತಾಡಲಿಕ್ಕೆ ಮಾತ್ರ ಗೊತ್ತಿರೋದು, ಬೇರೆ ಯಾವುದು ಗೊತ್ತಿಲ್ಲ ಅವರಿಗೆ. ಅವ್ರಿಗೆ 2 ಸಾರಿ ಮಾಡಿದ್ದೀನಿ, ಅವತ್ತು ಫೋನ್ ಮಾಡಿದ್ದೀನಿ. ಅವಾಗ ಬೇರೆ ಬೇರೆ ಮೀಟಿಂಗ್ ಇದೆ. ಮೀಟ್ ಮಾಡ್ಲಿಕ್ಕೆ ನಾವೇ ಬರ್ಬೇಕಂತ ಹೇಳಿದ್ರು 11 ಗಂಟೆಗೆ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ. ಅವರಿಗೆ ಶೌಚಾಲಯ ಉದ್ಘಾಟನೆ ಭಯಂಕರ ಇರ್ತದೆ. ಹೌದೌದು, ಶೌಚಾಲಯ ಉದ್ಘಾಟನೆ ಭಯಂಕರ ಇರ್ತದೆ. ಅವರು ಅದರಲ್ಲಿ ಬಿಸಿ ಇರ್ತಾರೆ. ಇನ್ನು ಇವಾಗ ಇವರಿಗೊಂದು ಶೌಚಾಲಯದ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಅವ್ರು ಬರೋದು. ಅವ್ರು ಬರ್ತಾರೆ, ಅದಕ್ಕೆ ಓಪನಿಂಗ್ ಕರಿಬೇಕು. ಹೌದು, ಓಪನಿಂಗ್ ಕರೀಲೇಬೇಕಾಗ್ತದೆ. ಕರೀಲೇಬೇಕು. ಹೌದು, ಶಿರಡಿಯಲ್ಲೆಲ್ಲ ಶೌಚಾಲಯ ಉದ್ಘಾಟನೆ ಮಾಡ್ತಾ ಇರೋದು. ಹೌದು. ದೇಶದಲ್ಲಿ 80 ಕೋಟಿ ಶೌಚಾಲಯ ಕೊಟ್ಟ, ಇವರಿಗೆ ಇಲ್ವಲ್ಲ ಶೌಚಾಲಯ? ಅದು ಲೆಕ್ಕ ಹಾಕಿ. ನೀರೇ ಕಟ್ ಮಾಡಿ. ಹಾ, ನೀರೇ ಇಲ್ಲ, ನೀರೇ ಕೊಟ್ಟಿಲ್ಲ. ಕಲ್ಲಗುಡ್ಡೆಯಲ್ಲಿ ಓಪನ್ ಆದ ಕಲ್ಲು ಬಿಡಲ್ಲ. ಹಾ, ಮಳೆ ನೀರಲ್ಲಿ ಕುಡಿದು ಜೀವನ ಮಾಡ್ತಿರೋದಪ್ಪ. ಹಾ, ಹೌದು. ದೇಶದ 80 ಕೋಟಿ ಜನರಿಗೆ ಶೌಚಾಲಯ ವ್ಯವಸ್ಥೆ ಮಾಡಿದಾರ ಅಂತ. ಹೌದು, ಕಾಡಿದ್ದಕ್ಕೆ ಇವರು ಬದುಕ್ತಾ ಇದಾರೆ. ಅವರು ಎಲ್ಲ ಕಡೆ ಉದ್ಘಾಟನೆ ಹೋಗ್ತಾರೆ. ಉದ್ಘಾಟನೆ ಹೋಗ್ತಾರೆ ಸರ್. ಮತ ಬೇಕಂದಾಗ ಹೇಳಿದ್ರ, ನಾನು ಮುಸ್ರೆ ತೊಳೆದಿದ್ದೇನೆ, ಅಂಗಳ ಗುಡಿಸಿದ್ದೇನೆ, ಸೆಗಣಿ ಸಾರಿಸಿದ್ದೇನೆ, ನನಗೆ ಸೊಪ್ಪು ಹೊರೆ ತಕೊಂಡ್ಬಂದು ಗೊತ್ತುಂಟು, ಕಟ್ಟಿಗೆ ಕಡ್ದು ಗೊತ್ತುಂಟು ಅಂತ ಹೇಳಿದ್ರು. ಈಗ ಅದೆಲ್ಲ ಆಯ್ತು. ಮತ್ತೆ ಬೆಳಿಗ್ಗೆ ಲೀಸ್ಟ್ ಇರುತ್ತೆ, 8 ಇಂಥ ಮದುವೆನಿಗೆ, ಇದು ಚುನಾವಣಾ ಸಂದರ್ಭದಲ್ಲಿ ಇಂಥ ದೇವಸ್ಥಾನಕ್ಕೆ ಇಂಥ ಕಡೆ ಅಂತ. ಇವಾಗ ನಿಲ್ಲಿಸ್ ಮಾಡ್ಲಿಕ್ಕೆ ಆಗಲ್ವಾ? ನಾವ್ ಹೇಗಿದಾರಂತ ಮೊಬೈಲ್ ಅಲ್ಲೇ ಸಮೇತ ಪೇಪರ್ ಅಲ್ಲಿ ನೋಡಿದ್ದೆ ಅವ್ರ ಮಕ್ಕಳನ್ನು. ಡೈರೆಕ್ಟ್ ಆಗಿ ನಾವು ನೋಡ್ಲಿಲ್ಲ ಸರ್. ನೀವೆಲ್ಲ ದಡ್ರು ಓಟ್ ಹಾಕುವಾಗ, ಬೇರೆ ಏನಿಲ್ಲ. ಬರೋ ಓಟ್ ಹಾಕ್ತೀರಲ್ಲ, ಆಯ್ತು ನಮಗೆ ಹಾಕ್ತೀವಿ, ನಿಮಗೆ ಹಾಕ್ತೀವಿ ಅಂತ. ನಿಮಗೆಲ್ಲ ಕೆಲಸ ಇಲ್ಲ ಅದಕ್ಕೆ. ಇವತ್ತು ಕೇಳಿದವರು KRS ಪಕ್ಷದವ್ರು ಬರ್ತೀವಿ ಅಂತ, ನಾನು ಹೇಳಿದೆ ಬೇಡ ಅಂತ. ಹಿಂಗೂ ನಾನು ಹೋಗ್ತಾ ಇದ್ದೀನಿ, ನಾನು ಒಬ್ಬನೇ ಇದ್ದೇನೆ ಸಾಕಂತ. ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬರ್ತೀನಿ ಅಂತ ಹೇಳಿದ್ರು, ಮತ್ತೆ ಅವರೆಲ್ಲ ಒಟ್ಟಿಗೆ ಬರ್ತೀನಿ ಅಂತ ಹೇಳೋರು. ಒಳಗೆ ಕರೆದ್ರು ಬನ್ನಿ ಅಂತ. ಒಳಗೆ ಹೇಳಿವಲ್ಲ, ಒಳಗೆ ಕರೆದು ಅಲ್ಲಿ ಏನೋ ಅವ್ರು ಟೊಮೊಟೊ ಕೇಸ್ ಹಾಕ್ಲಿಕ್ಕೆ ಹೋಗ್ತಾರೆ, ಬೇಡ ಅಂತ. ಅದಕ್ಕೆ ಇಲ್ಲೇ ಕೊರೋಣ. ತಹಶೀಲ್ದಾರನಿಗೆ ಅಮಾನತು ಮಾಡಿರ್ಬೋದಾ? ಯಾರ್ದು? ತಹಶೀಲ್ದಾರ್. ಅದಕ್ಕೆ ದಮ್ಮಿರುವ ಅಧಿಕಾರಿ ಇದ್ದರೆ ತಾನೇ ಮಾಡೋದು. ಎಲ್ಲರೂ ರಾಜ್ಯಕ್ಕೆ ಒತ್ತಡ ಮೇಲೆ ತಾನೇ ಕೆಲಸ ಮಾಡ್ತಾ ಇರೋದು. ಕಾನೂನಲ್ಲಿರೋ ಪುಸ್ತಕ ಮೇಲೆ ಅದನ್ನ ನೋಡಿ ಕೆಲಸ ಮಾಡೋರು ಯಾರಿಲ್ಲ. ಸಂವಿಧಾನ ಪ್ರಕಾರ ಕೆಲಸ ಮಾಡಿದರೆ ತೊಂದರೆ ಇಲ್ಲ, ಎಲ್ಲ ಸರಿ ಆಗ್ತಾ ಇತ್ತು. ಇದು ಇಲ್ವಲ್ಲ ಆ ಥರ. ಎಲ್ಲ ರಾಜ್ಯಕ್ಕೆ ಒತ್ತಡ ಮೇಲೆ ತಾನೇ ಕೆಲಸ ಮಾಡ್ತಾ ಇರೋದು. ಇನ್ನೂ ಟೈಮ್ ಬೇಕಂತೆ. ನಾನೇ ತೆಗೆದೆಲ್ಲ ಕೊಡ್ತಾ, ಎಲ್ಲ ದಾಖಲೆಯನ್ನು ತೆಗೆದುಕೊಡ್ತಾ ಇದ್ದೀನಿ ಯಾವ ರೀತಿ ಆಗಿರೋದಂತ. ಹೋಗಿ ನೋಡ್ಬೋದಿತ್ತಲ್ಲ, ಹೌದಾ, ಸ್ಥಳ ಪರಿಶೀಲನೆ ಮಾಡ್ಬೋದಿತ್ತಲ್ಲ, ಸ್ಥಳ ಮಾಜರ ಮಾಡಿ ಅಕ್ಕಪಕ್ಕ ಅಲ್ಲಿ ಎಲ್ಲ ಕೇಳಿ ಬರ್ಬೋದಿತ್ತಲ್ಲ. ಅದಕ್ಕೆ ಇನ್ನೂ 4 ದಿನ ಬೇಕಾ? ಇನ್ನೇನಿದ್ರು AC ಕಾಂಪೌಂಡ್ ಆ ಕಡೆ, ಅದರ ಪಕ್ಕದಲ್ಲಿ ನಾನು ಈ ಕಡೆ. ಇನ್ನು PW ಅವರೇನ ಬಂದು ಓಡಿಸೋದಾದ್ರೆ ಓಡಿಸಿರಿ, ಆಗ ಪಕ್ಕದಲ್ಲಿ ಕೊಡಿ, ಇಲ್ಲ ಅವರ ಕಚೇರಿಗೆ ಹೋಗಿ ಕೂರ್ತೀವಿ ನಾವು. ಎಲ್ಲ ಪೊಲೀಸರು ಕರ್ಕೊಂಡು ಹೋಗ್ಬೇಕು, ಏನೋ ಒಂದಾಗಬೇಕು. ಪೊಲೀಸ್ ಕರ್ಕೊಂಡು ಹೋಗ್ಬಿಟ್ರು ತಿರುಗಿ ಇಲ್ಲಿ ಬಂದು ಕೂರು. ಇನ್ನೊಂದೆರಡು ಚಾಪೆ ತರಬೇಕಿನ್ನು ನೈಟಿಗೆ. ಇಲ್ಲೇ ಮಲಗ್ತೀರಾ? ಇಲ್ಲಿ ಎದ್ದು ಹೋಗೋ ವಿಷಯನೇ ಇಲ್ಲ.
ಸರ್ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಈಗ ಸಮಯ ಎಷ್ಟಾಯ್ತು? 6:30 ಆಗ್ತಾ ಬಂತು. 4 ಅಲ್ಲ 6 ಅಲ್ಲ 10 ಗಂಟೆ ಬೇಕಾದ್ರೆ ಬರ್ರಿ, ನಾವು ಇಲ್ಲೇ ಇರ್ತೀವಿ. ನಾವೆಂಗೋ ಹೋಗಿ ನಮಗೇನು ಕೆಲಸ ಏನಿಲ್ಲ. ಇದು ನ್ಯಾಯ ಕೊಡುವವರೆಗೂ ನಾನು ಇವರೊಟ್ಟಿಗೆ ಇಲ್ಲೇ ಇರ್ತೀನಿ, ನಾನು ಹೋಗೋದೇ ಇಲ್ಲ. ಈಗ ಇವರು ತಹಶೀಲ್ದಾರ್ ಹೋದ್ರ? ಅದು ಗೊತ್ತಿಲ್ಲ, ಇದ್ದಾರೆ. ಅದು ಗೊತ್ತಿಲ್ಲ ನಮಗೆ. ಹೆಂಗೋ ಬೆಳಿಗ್ಗೆನೆ ಕಂಪೌಂಡ್ ಹೊರಗೆ ಹಾಕಿದ್ವಲ್ಲ, ನಾವು ಹೊರಗೆ ನಿಂತಿದ್ದೀವಿ. ಒಳಗೆ ಬರ್ಲಿಲ್ಲ. ಇವಾಗ ಕರೆಯುವಾಗ ನಮ್ಮನ್ನು ಹೊರಗೆ ಹಾಕಿದ್ದೀವಿ. ಬರಲಿ, ಇಲ್ಲಿ ಬಂದು ಮಾತಾಡಲಿ. ನೊಂದವರು ಅವರು, ಅವ್ರಿಗೆ ಹೆಲ್ಪಿನಲ್ಲಿ ನಾನು ನಿಂತಿರೋದು. ಬಂದವರಿಗೆ ಹೆಲ್ಪ್ ನಿಲ್ಲಿ. ಸೊಳ್ಳೆ ಕಾಟ ಸ್ಟಾರ್ಟ್ ಆಗಿದೆ. ಇಲ್ಲೇ ಇರ್ತೀವಿ, ಹೋಗೋ ವಿಷಯ ಇಲ್ಲ. ನ್ಯಾಯ ಸಿಗಬೇಕು. ತರಿಸ್ತಾನೆ ಅಷ್ಟು ಕ್ಲಿಯರ್ ಆಗಿ ನಾನು ಲೆಟರ್ ತೋರಿಸ್ತಾ ಇದ್ದೀನಿ. ರಾಧಮ್ಮನ ಮನೆ ಹೊಡೆದಾಕಿರೋದ ಕಳವ ಮೆಸ್ಕಾಂಬದವರಿಗೆ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಜಾಸ್ತಿ ಇನ್ನೇನು ಬೇಕು? ನ್ಯಾಯಾಲಯ ಆದೇಶ ಇದೆ ಅಂತ ಮಾಧ್ಯಮ ಅವರಲ್ಲಿ ನ್ಯಾಯಾಲಯ ಯಾವ ನ್ಯಾಯಾಲಯ ಆದೇಶ? ನಾವು ರಾಧಮ್ಮನ ಮನೆ ವಿಷಯ ಕೇಳ್ತಾ ಇರೋದು. ರಾಧಮ್ಮನ ವಿಷಯ ಎಲ್ಲಾದರೂ ಇದೆಯಾ? ಮೆಸ್ಕಾಂ ಅಧಿಕಾರಿ ಕೊಟ್ಟಿರೋದು ಯಾವುದು? ಮನೆ ಹೊಡೆದಾಕಿರೋದು ರಾಧಮ್ಮ ಅವರ ಮನೆಯನ್ನು ನೆಲಸಮ ಮಾಡಿರೋದು. ಕಳಬ ತರಿಸಿದ್ರೆ ಮೌತ್ಗೆ ಹೇಳಿಕೆ ಮುಖಾಂತರ ಅಂತ ಹೇಳಿದಾರಲ್ಲ, ಇನ್ನೇನು ಬೇಕು ಅದರಲ್ಲಿ? ಅದಕ್ಕೇನು ದೊಡ್ಡದಾಗಬೇಕಾ? ನೋಡೋಣ, ಬರಲಿ, ಹೋಗ್ತಾ ಇರ್ರಿ. ಹೆಂಗೋ ಇಲ್ಲೇ ಕೂರ್ತೀವಿ ನಾವು.
ಜಯಂತ್ ಅವ್ರ, ಈಗ ನೀವು ಹೇಳಿದ ಪ್ರಕಾರ ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಾ ಬೇರೆ ತಾಲೂಕಿನ ತಹಶೀಲ್ದಾರಿಗೆ ಅವ್ರಿಗೆ ಕಡಬದವ್ರಿಗೆ ಬಿಟ್ಟು ಬೇರೆ ತಾಲೂಕಿನ ತಹಶೀಲ್ದಾರಿಗೆ ಇನ್ಕ್ವೈರಿಗೆ ಹಾಕ್ತಾ ಇದ್ದೀನಿ. ಡೀಟೇಲ್ ಹಾಕಿ ನಿಮಗೂ ಒಂದು ಕಾಪಿ ಕೊಡ್ತೀನಿ. ಇದೇ ಅವ್ರು ತೀವ್ರವಾಗಿ ವರದಿ ಕೊಡ್ಬೇಕಂತ ಹೇಳಿದೀನಿ. ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲದೆ ನಾವು ಕಳ್ಸಕ್ ಬರಲ್ಲ ಡಿ.ಸಿ ಅವರಿಗೆ. ಅದಕ್ಕೆ ಅವ್ರದ್ದು ಏನದ ಎಲ್ಲಾ ದಾಖಲೆಗಳ ಪರಿಶೀಲಿಸ್ಕೊಂಡು ನನಗೆ ಹಾಕ್ತಾರೆ. ಸುಳ್ಳೆ ತಹಶೀಲ್ದಾರಿಗೆ ಹಾಕಿದ್ದೀನಿ, ಕೊಡಿ ಅದು ಕಾಪಿ. ಅವ್ರು ನಿಮ್ಗೊಂದು ತಗೊಳ್ಳಿ. ಮತ್ತೆ ನಾವು ಅಲ್ಲಿ ಪಿ ಡಿ ಅವ್ರಿಗೆ ಸಹಿತ ಹಾಕಿದ್ದೀವಿ. ಎಲ್ಲರಿಗೂ ಇವತ್ತಿನ ಎಲ್ಲನೂ ನಾನು ಇನ್ಕ್ವೈರಿಗೆ ಹಾಕಿದ್ದೀನಿ. ಅದೊಂದು ಕಾಪಿ ಟಿಕ್ ಮಾಡಿಕೊಡಿ, ಟಿಕ್ ಮಾಡಿಕೊಡಿ. ಈಗ ಸರ್ ಬಂದಿದ್ದಾರೆ, ನಿಮ್ಗೆ ಅದ್ರ ನೀವು ಅಂತ ಹೇಳಿ ಸರ್. ಇಲ್ಲ ಸರ್, ನಿಮ್ಗೊಂದು ಪ್ರತಿ ತಗೊಳ್ಳಿ. ಸರಿ ಈಗ ರೀ ಒಂದ್ ನಿಮಿಷ ಅವ್ರು ಒಟ್ಟಿದ್ರು ಹೊಡಿಯುವಾಗ ಸರ್ ಯಾರ ಮನೆ ಸರ್ ಹೊಡೆದವ್ರದ್ದು? ಈಗ ಸರ್ಕಾರಿ ಜಾಗದಲ್ಲಿ ಇರುವ ಮನೆಯನ್ನು ಹೊಡೆದಿರೋದು. ಈಗ ಒಂದೇ ಮನೆ ಇದ್ದದ್ದು, ನೀವು ಮತ್ತೆ ಟೆಂಪರರಿ ಏನೋ ಮಾಡ್ಕೊಂಡಿದ್ದೀರಿ. ಈಗ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ನಿಮಗೆ. ಯಾಕಂದ್ರೆ 2 months ಆದ್ರೂ ಬೇಕು ನಮಗೆ. ಯಾರ ಮನೆ ಹೊಡೆದ್ರು? ಈ ಒಂದು ಮನವಿ ಆದ್ರೂ ಕೊಡಕ್ಕೆ ಬರಲ್ಲ, ಪಂಚಾಯತಿಗೆ ಬರಲ್ಲ, ಒಂದು ತಹಸೀಲ್ದಾರ್ ಹತ್ರ ಬರಲ್ಲ. ಮನೆ ಬೇಕು ಅಂತ ಒಂದು ಅರ್ಜಿ ಕೊಡಲ್ಲ ಸರ್. ಅದು ಬಿಟ್ಟಾಕಿ, ಅದು ಮನೆ ಆಮೇಲೆ ನಮ್ಗೆ ಅದು ಬೇಡ. ಮನೆ ಹೊಡೆದವ್ರದ್ದು ಯಾವ ಮನೆ ಅಂತ ಹೇಳಿ, ಯಾರ ಮನೆ ಹೊಡೆದಾಕಿ, ಯಾವ ಮನೆ ಕಾಂಪ್ಲಿಕೇಶನ್ ಇತ್ತು, ಯಾರ ಮನೆ ಅದು ತಾವಿ ಹೇಳಿ, ತಮಗೆ ಗೊತ್ತಿರ್ಬೇಕು. ಅದೇ ಒಂದೇ ಮನೆ ಇದ್ದದ್ದು, ಅದೇ ಒಂದರ ಬಗ್ಗೆ ಹೆಸರಲ್ಲಿ ಹೇಳೋದು. ಆ ಮನೆ ಯಾರ ಹೆಸರಲ್ಲಿ ಇತ್ತು ಹೇಳಿ ಸರ್, ಯಾರ ಹೆಸರಲ್ಲಿ ಇದ್ದ ಮನೆ ಹೊಡೆದಾಕಿರೋದು ತಾವು ಅದ್ ಹೇಳಿ ಸರ್. ತಮಗೆ ಗೊತ್ತಿರ್ಬೋದಲ್ಲ ಸರ್, ಯಾವ್ದು ಹೇಳಿ, ಯಾವ್ದು ಕಾಂಪ್ಲಿಕೇಶನ್? ಒಂದೇ ಮನೆದು, ಬೇರೆ ಯಾವ ಮನೆ ಇರ್ಲಿಲ್ಲ. ಅದನ್ನ ಹೇಳಿ, ಯಾವ ಮನೆ ಹೇಳಿ, ಯಾರ ಮನೆ ಹೊಡೆದಾಕಿರೋದು ಹೇಳಿ. ಹೇಳಿ ರೇಣುಕಾ ಮನೆ ಹೊಡೆದಾಕಿರೋದು ಅಂತ ಹೇಳಿ, ಯಾವ್ದಲ್ವಾ ಸರ್? ಆ ಕಡಬ ತರ್ಸ ರೇಣುಕಾ ಇರ್ಲಿ, ರಾಧಮ್ಮ ಇರ್ಲಿ, ಒಂದೇ ಮನೆಯಲ್ಲಿ ಇದ್ದದ್ದು. ನಾವು ಅದನ್ನ ತಾವು ಕೊಟ್ಟು ಇದೇನಿದೆ ಫೋಟೋ ರೇಣುಕಾದು ಇದನ್ನ ಹಿಡ್ಕೊಂಡು ಬಂದಿರುತ್ತಾನೆ. ಸಜಿಕುಮಾರ್ ಏನಂತ ಕೊಟ್ಟಿರೋದು? ಕಡಬ ಮೆಸ್ಕಾಮು ರಾಧಮ್ಮ ಅವರ ಮನೆ ಹೊಡೆದಾಕಿರೋದು, ಪವರ್ ಕಟ್ ಮಾಡಿರೋದು, ಹೌದಲ್ಲ ಸರ್? ಮೆಸ್ಕಾಮಿಗೆ ಸಂಬಂಧ ಇಲ್ಲ. ಮೆಸ್ಕಾಂ ಪವರ್ ಕಟ್ ಮಾಡಿದ್ರೆ ಯಾರ್ದು ಮನೆ? ಪವರ್ ಕಟ್ ಮಾಡಿರೋ ಮನೆ ಯಾರ್ದು? ರಾಧಮ್ಮ ಅವ್ರದ್ದು. ಆಯ್ತು, ರೇಣುಕ ಎಲ್ಲಿದ್ದದ್ದು? ಯಾವ ಮನೆ? ಎಲ್ಲಿದೆ ರೇಣುಕೆ? ಎಲ್ಲಿತ್ತು? ಅದೇ ಮನೆಯಲ್ಲಿ ತಾನೆ. ಆಯ್ತು, ರೇಣುಕ ಮನೆ ತೋರಿಸಿ ನಮ್ಗೆ. ಸರಿ, ಓಕೆ, ದಾಖಲೆ ಪರ ತೋರಿಸಿ ಸರ್. ದಾಖಲೆ ಬರೋ ತೋರಿಸಿ, ರೇಣುಕ ಮನೆ ತೋರಿಸಿ ಸರ್. ಆ ಜಾಗದಲ್ಲಿ ಒಂದು ಮನೆ ಇದ್ರೆ ಬೇರೆ ಇಲ್ಲ. ಸರ್, ರೇಣುಕ ಅವ್ರ ಆಧಾರ್ ಕಾರ್ಡ್ ಎಲ್ಲಿತ್ತು? ಬೆಳ್ತಂಗಡಿ ತಾಲೂಕು ಶಿವಾಜಿ. ನೀವು ಯಾವ ರೀತಿ ಅದ್ರಲ್ಲಿ ಬಂದು ಹೇಳಿದ್ರಿ ಸರ್ ರೇಣುಕ ಮನೆ ಅಂತ ಹೇಳಿ ಸರ್? ನೀವು ಉತ್ತರ ಕೊಡಿ. ನೀವು ಸಹ ಇದನ್ನೇ ಅವತ್ತಿಂದ ಹೇಳ್ತಾ ಇದ್ದೀರಿ. ನೀವು ತಾವು ಓದಿರೊಟ್ಟಿಗೆ ತಾವು ನಿಂತು ಹೊಡೆದಾಕಿರೋದು. ಡೋರ್ ನಂಬರ್ ಇದೆಯಾ? ಯಾವ ಸರ್? ಡೋರ್ ನಂಬರ್ ಇದೆಯಾ? ಸರ್, ಕರೆಂಟ್ ಬಿಲ್ ನೋಡಿ ಸರ್. ಕರೆಂಟ್ ಬಿಲ್ ಅಲ್ಲ, ಲೊಕೇಶನ್ ನೋಡಿ, ಜಿಪಿಆರ್ ಲೊಕೇಶನ್ ನೋಡಿ ಸರ್. ಬೆಳಕು ಸ್ಕೀಮ್ ಅಲ್ಲಿ ಮಾಡಿಸ್ಕೊಂಡಿರೋದು ಪಂಚಾಯತಿಯಿಂದ. ರೇಣುಕಾ ಮನೆಗೆ ಅಂತ ಹೇಳ್ತೀರಾ? ಪಂಚಾಯತಿ ಡೋರ್ ನಂಬರ್ ಇಲ್ಲ. ರೇಣುಕಾ ಮನೆಗೆ ಜಯಂತ ನಾನು ಪಿಡಿ ಡೋರ್ ನಂಬರ್ ಇಲ್ಲಿ ಯಾವ್ದು ಇಲ್ಲ. ನಾನು ಪಿಡಿ ಎಲ್ಲಿದು? ಯಾವಾಗ ಯಾವ ಬಂದಿರಿ? ಈಗ ಈಗಿದ್ದೇನೆ. ಇವಾಗ ಮುಂಚೆ ಇದ್ರು ಯಾರು? ಅಲ್ಲಿ ಬೇರೆ ಅಲ್ಲ, ಈಗ ರೆಕಾರ್ಡ್ಸ್ ತಗೊಂಡು ಬಂದಿರೋದು ನಾನು. ಯಾವುದೇ ರೀತಿ ಟ್ಯಾಕ್ಸ್ ರಸೀದು ಇಲ್ಲ, ಡೋರ್ ನಂಬರ್ ಇಲ್ಲ. ಅಲ್ಲಿ ಪಕ್ಕ ನೋಡಿಕೊಟ್ಟಿದ್ರ ರಾಧಮ್ಮರ್ದು ಅಂತ ಹೇಗೆ ಹೇಳ್ತೀರಿ? ಯಾವ್ದು ಮನೆ ರಾಧಮ್ಮರ್ದು ಅಂತ. ಸ್ವಾಮಿ, ಕರೆಂಟ್ ಬಿಲ್ ರಾಧಮ್ಮ ಅವ್ರದ್ದು. ಬೆಳಕು ಯೋಜನೆ ಮಾಡಿ, ಬೆಳಕು ಯೋಜನೆ ಮಾಡ್ಕೊಂಡು ಸರ್ಕಾರಿ ಭೂಮಿಯಲ್ಲಿ ಎಲ್ಲೆಲ್ಲ ಇದೆಲ್ಲ ಹೊಡೆದಾಕಿ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಹೊಡೆದಾಕಿ. ಈಗ ಹೈಕೋರ್ಟ್ ಆರ್ಡರ್ ಮಾಡ್ತಾ ಇದೀರಾ ನೀವೆಲ್ಲ? ಈಗ ಜಯಂತರ ಅಷ್ಟೇ. ಇವರ ಹಲೋ ಜಯಂತ, ಕರೆಂಟ್ ಬಿಲ್ ನೋಡಿ, ಯಾರು ಮನೆ ಹೊಡೆದಾಕಿರೋದಂತಿದೆ. ಬೆಳಕು ಸ್ಕೀಮ್ ಬೆಳಕು ಯೋಜನೆ ಕೊಟ್ಟಿರೋದು ಕೊಟ್ಟಿರೋದು ಯಾರಿಗೆ? ಯಾರಿಗೆ ಕೊಟ್ಟಿರೋದು? ಬೆಳಕು ಯೋಜನೆ ಅಡಿಯಲ್ಲಿ ನೀವು ಮೊನ್ನೆ ಬಂದಿರೋ ಕಳ್ಕವ್ರಿಗೆ ಬಂದಿರಬಹುದು, ಗೊತ್ತಿದಲ್ಲ. ನಂದು ಊರೇ ಅದು, ಅದಕ್ಕೋಸ್ಕರ ನೀವು ಹೇಳ್ಬೇಡಿ ಆತರ ಏನ್ ಬಂದು ಏನು ಅದು ಹೇಳ್ಬೇಡಿ. ನಂದು ಊರದು, ನನ್ನ ಪಂಚಾಯತ್ ಅದು. ನಾನು ಎಲ್ಲೆಂದ ಬಂದು ಹೋರಾಟಕ್ಕೆ ಕೂತಿಲ್ಲ ಇಲ್ಲಿ ಸರ್. ಗೊತ್ತಾ? ನೀವು ನಿನ್ನೆ ಬಂದಿರ್ಬೋದು ಪಂಚಾಯತ್. ಮನೆ ಇದ್ದದ್ದು ಒಂದೇ ಅಲ್ಲ, ಇದು ಕೊಟ್ಟಿರಲ್ಲ. ಇದು ಯಾರ್ದು ಹೆಸರು? ಯಾರ್ದು ಹೊಡೆದಾಕಿರೋದು ಹೇಳಿ? ಪಂಚಾಯತ್ ಸರ್ಕಾರ ಕೊಡಿ ಸರ್. ಇದು ಹೊಡೆದಾಕಿ ಕೊಟ್ಟಿರೋದು ರಾಧಮ್ಮನ ಮನೆ ಹೊಡೆದಾಕಿರೋ ಕೊಟ್ಟಿರೋದು ಕೊಡಿ ಸರ್. ಬೆಳಕು ಸ್ಕೀಮ್ ಅಂತ ತಗೊಂಡಿದ್ದೆ ಸರ್. ಆಯ್ತು, ರಾಧಮ್ಮನ ಮನೆ ಹೊಡೆದಾಕಿರೋದು ಕೊಡಿ ಸರ್. ಈಗ ಜಯಂತ ಅವ್ರ ಈಗ ರೀ ಮಾತಾಡ್ತಿದ್ರಲ್ಲ, ಒಂದ್ ಮಿನಿಟ್ ಕೇಳಿದ್ದು ಈಗ ರೀ. ಈಗ ನಾನು ಬೇರೆ ತಾಲೂಕಿನ ತಹಶೀಲ್ದಾರ್ಗೆ ಇನ್ಕ್ವೈರಿಗೆ ಹಾಕ್ತಾ ಇದ್ದೀವಿ. ಇನ್ಕ್ವೈರಿ ಇಲ್ಲ, ನಾನು ಹೇಳ್ತಾ ಇರೋದು ಬೇರೆ ತಹಶೀಲ್ದಾರ್ಗೆ ಹಾಕ್ತಾ ಇದ್ದೀವಿ. ಇನ್ಕ್ವೈರಿ ರಿಪೋರ್ಟ್ ಬಂದ ತಕ್ಷಣ ನಾವು ಡಿ.ಸಿ ಅವ್ರಿಗೆ ಕಳಿಸ್ತೀವಿ. ಅದನ್ನು ನಿಮಗೊಂದು ಕಾಪಿ ಸಹಿತ ಕೊಡ್ತಾ ಇದ್ದೀನಿ. ಬೇರೆ ತಾಲೂಕಿಂದ ಆ ತಹಶೀಲ್ದಾರ್ಗೆ ಎಷ್ಟು ದಿನ ಬೇಕಾಗುತ್ತೆ? ಈಗ ಒಂದು 2-3 ದಿವಸ ತೀವ್ರವಾಗಿ ಕಳಿಸಿ ಅಂತ ಹೇಳಿದ್ದೀನಿ. ಅದು ಮಾಡಿ ಸರ್. 1-2 ದಿನ ಆಗಿದೆ. ನಿಮ್ ರಿಪೋರ್ಟ್ ನಿಮ್ದು ಒಂದು ನಿಮಿಷ ಸರ್. ನಾವಿವಾಗ ಇಲ್ಲ ಅಲ್ಲ, ನಿಮ್ ಕಾಪಿ ತಗೊಳ್ಳಿ, ನಿಮಗೆ ತಗೊಳ್ಳಿ. ನಾವು ಆಯ್ತು, ಅಲ್ಲ ಒಳ್ಳೆ ವಿಷಯ, ಒಳ್ಳೆ ಕೆಲಸ ಮಾಡ್ತಾ ಇದೀರಿ, ಇಲ್ಲ ಅಂತ ಅಲ್ಲ. ಅದಕ್ಕೆ
ಧನ್ಯವಾದ ಹೇಳ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡ್ಲಿ ಅವ್ರು. ಅದು ಏನು ತಪ್ಪಿದೆ ನಾವು ಯಾರಿಗೆ ಅದು ಏನಿದೆ ಅದು ಅವ್ರು ಮಾಡ್ಲಿ. ಹಾ. ನಾವು ಕೂರೋಕೆ ಕೂಲಂಕಷವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಅಲ್ಲ, ನಾವು ಕೂರೋಕೆ ತೊಂದರೆ ಇಲ್ವಲ್ಲ? ಇದನ್ನ ತಗೊಳ್ಳಿ, ಇದನ್ನ ಅಲ್ಲ, ನಾವು ಮಾಡೋದಕ್ಕೆ ತೊಂದರೆ ಇಲ್ವಲ್ಲ ಇಲ್ಲಿ? ಅಲ್ಲ ಇರ್ಲಿ, ಈ ರಿಪೋರ್ಟ್ ತಗೊಳ್ಳಿ ನಮಗೆ. ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ. ಅಲ್ಲ ಕಂಪೌಂಡ್ ಬಿಟ್ಟು ಹೊರಗೆ ಬಿಟ್ಟಿದ್ವಿ. ಅಲ್ರಿ, ನಾನು ಹಾಕಿದ್ದೇನೆ, ನಿಮ್ಗೊಂದು ಪ್ರತಿ ಹಾಕಿದ್ದೀನಿ, ಪ್ರತಿ ನಿಮ್ಗೊಂದು ರಿಪೋರ್ಟ್ ಒಂದು ವರ್ಷ 1 ತಿಂಗಳು 9 ದಿನ ಆಗಿದೆ ಸರ್, ಇನ್ನೂ ಎಂಕ್ವೈರಿ ಮಾಡಿಲ್ಲ. ಎನ್ಕ್ವೈರಿ ಮಾಡ್ತೀವಿ ಅಂತ ಹೇಳ್ತೀವಿ. ಮುಖ್ಯಮಂತ್ರಿಯಿಂದ ಹೇಳಿದ್ರೆ ಇಲ್ಲಿವರೆಗೂ ಕೊಟ್ಟಿದ್ದೀವಿ, ಯಾರೊಬ್ರು ಎಂಕ್ವೈರಿ ಮಾಡೋರೇ ಇಲ್ಲ. ಇದ್ದಾರೆ ಯಾರಾದ್ರೂ? ಆಯ್ತು ಜಯಂತಿಗೆ ಆರ್ಡರ್ ಮಾಡಿದಾರಲ್ಲ, ಅವ್ರು ಏನಂತ ಅವ್ರು ನಂಗೆ ಹೇಳಿದ್ರು ರೇಣುಕಾರ ಮನೆ ಅಂತ. ಇವತ್ತು ಹೇಳಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ತನಿಖೆ ಮಾಡ್ತೀವಿ, ಅವಕಾಶ ಬೇಕು. ಇನ್ನೇನೆ ಬಂದ ಪಿ ಡಿ ಅವ್ರು ಮಾತಾಡ್ತಿದಾರಲ್ಲ, ಆ ಮೇಡಮ್ ಅವರಿಗೆ ಕೇಳಿ ಎಷ್ಟು ಕಣ್ಣೀರು ಹಾಕಿದಾರೆ ಅಂತ. ಇದಕ್ಕೆ ಮುಂಚೆ ಇದ್ದ ಮೇಡಮ್ ಅವರಿಗೆ ಯಾರು ಮಂಜುಳಾ ಅಲ್ಲ ಪಾಪ ಅವರು ಹೇಳಿದ್ರು ಹೊಡೆದಾಕ್ಬೇಡಿ ಅಂತ. ಕೈ ಕಾಲಿ ಅಡ್ಡ ಬಿದ್ರು ಇವರು. ವಿಡಿಯೋ ನೋಡ್ಬೇಕಾ? ನಿಮ್ಮ RTI ತಗೊಂಡ್ರು ನಾನು. ಸರ್ ನಾ ಕೂಡಲೇ ಸರ್ ಕೈ ಕಾಲು ಹಿಡಿದ್ರಪ್ಪ, ಕೇಳಿಲ್ಲ. ನಮ್ಮ ಇವ್ರು ನಾಗೇಂದ್ರ ಅವ್ರು ಇದ್ದಾರೆ ಸರ್, ನಾನು ಇವತ್ತು ಮಾಡಿಸ್ತೀನಿ ಸರ್, ನೈಟ್ ಮಾಡಿಸ್ತೀನಿ ಸರ್. ನಿಮಿಷ ಮಾಡಿ, ಇನ್ನು ಎಲ್ಲೆಲ್ಲ ಸರ್ಕಾರಿ ಭೂಮಿ ಇದೆ ಎಲ್ಲ ತೆರವುಗೊಳಿಸಿ. ಇಲ್ಲ ಇವ್ರ ಹತ್ರ ಇದ್ದೀನಿ ಸರ್. ಬಡವರಿಗೆ ಮಾತ್ರ ಉಳಿತಾ ಇದ್ದಾರೆ. ಬಡವರಿಗೆ ಮಾತ್ರ ಒಂದು ಕಾನೂನು, ದೊಡ್ಡವರಿಗೆ ಒಂದು ಕಾನೂನು. ಅಧಿಕಾರ ಉಪಯೋಗಿಸ್ಬೇಕು, ಬಡವರ ಮೇಲೆ ಅಲ್ಲ, ದೊಡ್ಡವರ ಮೇಲೆ ಉಪಯೋಗಿಸ್ಬೇಕು. ಹಾ ಸರ್, ಅದಾಗಲ್ಲ. ಅದ ಮಾಡಿದ್ರೆ ವರ್ಗಾವಣೆ ಆಗ್ತೀರಲ್ಲ, ಇಲ್ಲಿ ಇರ್ಲಿಕ್ಕೆ ಆಗಲ್ಲ ಅಲ್ವಾ? ಎಸ್ ಸರ್, ಎಸ್ ಎಸ್. ಈಗ ತಗೊಳ್ಳಿ, ಇದು ನಿಮ್ಗೊಂದು ಕಾಪಿ ಕೊಟ್ಟಿದ್ದೀನಿ ಅಷ್ಟೇ. ನಾವೇನಾದ ಸುಳ್ಳೆ ತಹಸೀಲ್ದಾರ್ಗೆ ಹಾಕಿದ್ದೀವಿ ನೋಡಿ. ನಿಮಿಷ ಮಾಡಿ ಸರ್, ಇವಾಗ ತನಿಖೆ ಮಾಡಿ. ಅಲ್ಲ ನಿಮಗೆ ಪ್ರತಿ ಹಾಕಿದೇವ್ರಿ. ಕೊಡಿ, ಎಲ್ಲರೂ ಕೊಡಿ. ಹೌದು, ಓಕೆ. ಅಲ್ಲ ನಿಮಗೆ ಕಾಪಿ ಕೊಡ್ತಾ ಇದೀವಿ ನಾವು, ಬೇರೆ ಏನೂ ಅಲ್ಲ. ನೋಡಿ ಬೇಗ ನೋಡಿ ಇನ್ನು ಪ್ರತಿ ಹಾಕಿದ್ದೇವೆ ನಿಮಗೆ. ನಾವು ಸುಳ್ಳೆ ತಹಸೀಲ್ದಾರ್ ಲೆಟರ್ ಹಾಕಿ ನಿಮ್ಗೆ ಹಾಕಿದ್ದೀವಿ. 2 ದಿವಸನೇ ಕೊಡ್ತಾರೆ ಅವರು. ನಾವು ಏನು ನ್ಯಾಯಯುತವಾಗಿ ತನಿಖೆ ಮಾಡ್ತೀವಿ, ಅದರಲ್ಲಿ ಏನು. ಅದೇ ತರ ತಾವು 123 ಸರ್ವೆ ನಂಬರ್ ಅಲ್ಲಿ ಮನೆ ಇದೆ ಅಂತ ನೋಡ್ಬೇಕು. ಅದೇ ನಾನು ಎಲ್ಲ ಹೇಳಿದ್ದೀನಿ, ಅದೆಲ್ಲ 123 ಇದೆ ಇಲ್ವಾ ಅಂತ. ಎಸ್ ನಾವೆಲ್ಲ ಹೇಳಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀವಿ. ನಿಮ್ಗೆ ಹಿಂದೆ ಪ್ರತಿ ಹಾಕಿದೆ ನೋಡಿ, ಸುಳ್ಳು ತಹಸೀಲ್ದಾರ್ ಬರ್ದಿದ್ದೀನಿ ಅದು. ಕ್ಲಿಯರ್ ಮಾಡಿ ಪ್ರಸನ್ನ ಕರ್ಕೊಡಿ. RI ಲಾಗಿನ್ ಆಗಿದೆನಾ? ತುಂಬ ಇದೆ ಅಲ್ರಿ, 19 ಇಲ್ಲ, 3 ದಿನ ಕೊಡ್ತೀರಾ ಸರ್? ಈಗ ನನಗೆ 2-3 ದಿನ ಅವಕಾಶ ಕೊಡಿ. ಅದರಲ್ಲಿ ಸೇರಿಸ್ಬೇಡಿ ಸರ್. 3 ದಿನವರೆಗೆ ನಾವು ಇದನ್ನು ಅಲ್ಲ, ಈಗ ನಾವು ನಾಳೆ ನಾಡದನ್ನು ತರಿಸೋತೀವಿ. ನಾವು 3-4 ದಿನ ನಿಮ್ಗೆ ಕೇಳ್ತಾ ಇದ್ದೀವಿ. ಇಲ್ಲಾಂದ್ರೆ ಇದು ನಿಮ್ಗೆ ಇದಾಗಲ್ಲ, ಬಂದು ಪ್ರತಿಭಟನೆ ಮಾಡಿ ಅಂತ ಕೊಡ್ತೀವಿ, ನಾವು ಹೋಗ್ತೀವಿ. ಅಲ್ಲ, ನಾನು ತರಿಸೋದಿದ್ರೆ ನನಗೆ ಕೇಳಿ, 2-3 ದಿನ ನನಗೆ ಅವಕಾಶ ಕೊಡಿ. ನಾವು ಅದನ್ನ ಇದು ಮಾಡ್ತೀವಿ. AC ಅವರು ಹೌದು ಸರಿ, ಬೆನ್ನು ತಟ್ಟಿ ಪಾಪ ತಾತನಿಗೆ ನಾವಂತೂ ಮಾಡ್ತೀವಿ. ಅದಕ್ಕಿಂತ ದೊಡ್ಡವರು ಅಲ್ಲ ಈಗ ಮತ್ತೆ ಅವ್ರ ಜೊತೆನೂ ನಾವು ಮಾತಾಡಿದೀನಿ. ನಾನು ಎಲ್ಲಾನು ಅವ್ರ ಸುಳ್ಳೆ ತಹಸೀಲ್ದಾರ್ಗೂ ಹೇಳಿದೀನಿ. ನಾವು 2-3 ದಿನದಾಗ ಮಾಡ್ತೇವೆ, ವರ್ಕಿಂಗ್ ಡೇ ತರ್ಸ್ಕೊಂಡು ನಾನು ತಪ್ಪು ಮಾಡ್ತೇನೆ. 3 ದಿನ ಕೊಡ ನಮಗೆ. 3 ದಿನ ಅಲ್ಲ, ಇವತ್ತು ಯಾವ್ದು? ಸೋಮವಾರ 22ನೇ ತಾರೀಕು.
ಅದನ್ನೇ ಅವ್ರ ಟೇಸ್ಟ್ ತೀವ್ರವಾಗಿ ವರದಿ ತರ್ಸ್ಕೊಂಡು ಮಾಡ್ತೇವೆ ಅಷ್ಟೇ. ಇದು ಮಾತ್ರ ಅಲ್ಲ, ಅಕ್ಕಪಕ್ಕ ನಡೆಸಬೇಕು. ತಿರ್ಗಾ 2015 ಹಿಂದೆ ನಂತರ ಇವರ ಹಿಂದಕ್ಕೆ ವಾಸವಾಗಿರುವುದೆಲ್ಲ ಕೊಟ್ಟಿದ್ದಾರೆ. ಅದ ಫೈಲ್ ಚೆಕ್ ಮಾಡಬೇಕು. ಕಡಬದಲ್ಲಿ ಎಷ್ಟು ಹಕ್ಕುಪತ್ರ ಕೊಟ್ಟು ಅದನ್ನ ತನಿಖೆ ಮಾಡಬೇಕು. ಈ ಸತಿ ಅಲ್ಲ ಇದೊಂದು ಮಾತ್ರ ಅಲ್ಲ ಸರ್, ಅವ್ರು ಕೊಟ್ಟಿರೋದಕ್ಕೆ ಅವ್ರು ಕೊಟ್ಟಿದಾರಲ್ಲ 2015 ಹಿಂದಕ್ಕೆ ಇವರು ವಾಸವಾಗಿರೋದಿಲ್ಲ, ಅದರಿಂದ ಇವರಿಗೆ 94 CID ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾರಲ್ಲ, ಅದನ್ನು ತನಿಖೆ ಮಾಡಬೇಕು. ಎಷ್ಟು ಹಕ್ಕುಪತ್ರ 2015 ನಂತರ ವಾಸವಾಗಿರುವವರಿಗೆ ಕೊಟ್ಟಿರೋ ತನಿಖೆ ಮಾಡಬೇಕು. ಅದನ್ನ ನಂತರ ಮಾಡ್ತೀವಿ. ಇದನ್ನ ಏನದ ಈ ಸ್ಪಾಟ್ ಆಗಿ ಇದನ್ನ ನಂತರ ಮಾಡಿಸ್ತೇವೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ಅದನ್ನ ನಾವು ಯಾಕಂದ್ರೆ ಪ್ರಕರಣಗಳು ಬಾಳ ಇರ್ತವೆ, ಅದು ಒಂದರಿಂದ ಇರಲ್ಲ. ಅದಕ್ಕೆ ಅದನ್ನು ನಾವು ಮಾಡಿಸ್ತೀವಿ ಮುಂದೆ. ನಾನು ಅದಕ್ಕಂತಾನೆ ಕಡಬ ತಹಸೀಲ್ದಾರ್ಗೆ ಹಾಕಿಲ್ಲ, ನಾನು ಸುಳ್ಳಿ ತಹಸೀಲ್ದಾರ್ಗೆ ಹಾಕಿದ್ದು. ಅಲ್ಲ, ಕಡವತ್ರ ಸಾಕು ನಾವು ಒಪ್ಪುದು ಇಲ್ಲ, ಬರುವುದೂ ಇಲ್ಲ. ಅದಕ್ಕಾಗಿ ಚೇಂಜಸ್ ಮನೆ ಒಂದೇ ವರ್ಷ ಆಗಿರೋದು, ಮನೆಗೆಲ್ಲ ಕೊಟ್ಟಿದ್ದಾರೆ. ಯಾಕೆ ಸರ್ ಅರ್ಥ ಆಗುತ್ತದೆ ನನಗೆ, ಅರ್ಥ ಆಗುತ್ತೆ ನನಗೆಲ್ಲ ಅರ್ಥ. ಕೊಡ್ಲಿಲ್ಲ ಅಂತ ನಾವು ಕೊಟ್ಟಿದ್ದ ಫೈಲ್ಗಳು ಇಲ್ಲವೇ ಇಲ್ಲ. ಹೇಳ್ತಾರೆ ವಯಸ್ಸಾಗಿ ಮುದ್ಕ ಸುಳ್ಳು ಹೇಳ್ತಾರೆ. ನಾನು ಅವ್ರ ಮನೆಗೆ ವಾಸನೆ ಇಲ್ಲ, ನನ್ನ ಹೆಸರು ಸಮೇತ ಸುಮ್ನೆ ಹಾಕಿದ್ದಾರೆ. ಅವ್ರು ಎಲ್ಲಿಯ ಕೆಲಸ ಮಾಡೋರ್ತಾರೆ. ಆಯ್ತಮ್ಮ, ಅದು ಏನದು ಸತ್ಯಾಂಶ ನಾವು ನಿಮ್ಗೆ ನಂಬಿದೀವಿ, ನಿಮ್ ವಿಶ್ವಾಸ ನೀವು ಅದನ್ನೇ ಉಳಿಸ್ಕೊಳ್ತಾರೆ. ನಾವು ಕೇಳೋದು ಅದು ನಮಗೆ ನ್ಯಾಯ ಕೊಟ್ಟು ನಾವೇನ್ ಬೇರೆ ಏನು ಸರಿ ಅಮ್ಮ, ಸರಿ ನಾ ಮಾಡ್ತೀನಿ. ನಾನು ಇವಾಗ 3-4 ದಿನಕ್ಕೆ ಕಾಯ್ತೀನಿ ಸರ್. ಆ ನಂತರ ವರ್ಕಿಂಗ್ ಡೇ ಅಂತ ಹೇಳ್ತಾ ಇದ್ದೀನಿ. ವರ್ಕಿಂಗ್ ಡೇ ವರ್ಕಿಂಗ್ ಗುರುವಾರ ಬರಬೇಕು, ಶುಕ್ರವಾರ ಬರ್ಬೇಕಾ, ಬರ್ತೀವಿ. ಇದರ ಉತ್ತರ ಕೊಡಬೇಕು. ಅದೇ ರೀತಿಯಲ್ಲಿ ಅಲ್ಲಿ ಎಲ್ಲಾ ಪ್ರಕರಣ ದಾಖಲಾಗಿರುವಂತ ಎಲ್ಲ ಏನೆಲ್ಲ 94 CID ಕೊಟ್ಟಿದ್ದಾರೆ ಎಲ್ಲವನ್ನೂ ತನಿಖೆ ಆಗಬೇಕು. ಇಲ್ಲ ಅವರಿಗೆ ಮನೆ ಕಟ್ಟು ವಾಸ ಮಾಡ್ಬೇಕು, ಅಲ್ಲಿ ಮನೆ ಕಟ್ಟಿ ಕೊಡ್ಬೇಕು. ಈಗ ಅವ್ರು ಬೇರೆ ಕಡೆ ನಿವೇಶನ ಏನಿಲ್ಲ, ಅಲ್ಲಿ ಫಸ್ಟ್ ಕ್ಲಿಯರ್ ಮಾಡಿ. ಆಯ್ತು, ನಾನು ಏನದ ಸತ್ಯಾಂಶ ಅದನ್ನ ತರ್ಸ್ಕೊಂಡು ನಮ್ಮ ಅಕ್ಕಪಕ್ಕ ತೆಗೆದ್ಬಿಡಿ. ಎಲ್ಲವೂ ಸರ್ಕಾರ ತಗೊಳ್ಳಿ, ಎಲ್ಲ ಸರ್ಕಾರ ತಗೊಳ್ಳಿ. ಲೇಔಟ್ ಮಾಡಿ ಬಡವರಿಗೆ ಹಂಚ್ಕೊಡಿ. ಅಕ್ಕಪಕ್ಕ ಕೊಟ್ಟರು ಎಲ್ಲ ತೆಗೆದ್ಬಿಡಿ ಸರ್. 200 ಅಡಿಕೆ ಇದಾವೆ. ಈಗ ಫಸ್ಟ್ ನೀವೇನು ಅಪ್ಲಿಕೇಶನ್ ಕೊಟ್ಟಿದ್ರಿ ಇದಕ್ಕೆ, ಇದನ್ನ ನಾವು ಎನ್ಕ್ವೈರಿ ಮಾಡ್ತೀವಿ. ನಂತರ ಅದ್ರ ಏನದ ನಾವು ಮಾಡಿಸ್ತೇವೆ, ನೋಡ್ತೇವೆ. ಸರಿನಾ? ಆಗ್ಬೋದಾ? ಈ ವಾರ ನೋಡ್ತೀನಿ ಸರ್, ಶುಕ್ರವಾರ ಬರ್ತೇವೆ. ಸೋಮವಾರ ಬಂದು ಕೂತ್ರೆ ಮತ್ತೆ ಎದ್ದೇಳೋದು. ಆಯ್ತು, ಇಲ್ಲೇ ಬಂದು ಕೂರ್ತೀನಿ ನಾನು. ನನಗೆ ವರ್ಕಿಂಗ್ ಡೇ 4 ದಿನ ಬೇಕಷ್ಟೇ. ಸೋಮವಾರ ತೆರೆ ಬಂದು ಕೂತ್ರೆ ನಾನು ಯಾವುದೇ ಕಾರಣಕ್ಕೂ ಯಾರೇ ಹೇಳೋರು ನಾನು ಕೇಳಲ್ಲ. ಸರಿ ಆಯ್ತು, ಕೂತ್ ಬಿಡ್ತೀವಿ, ಇದೇ ಜಾಗ ಕೂತ್ ಬಿಡ್ತೀವಿ. ಇಲ್ಲ ನೀವು ಜೈಲಿಗೆ ಹಾಕಿ, ಏನೋ ಒಂದಾಗಬೇಕು ನಮಗೆ. ಜೈಲಿಗೆ ಹಾಕಿ ಅಲ್ಲ, ಅದೇ ಮಾಡ್ಬೇಕು. ಮತ್ತಿನ್ನೇನಕ್ಕೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗತ್ತೆ? ಇಲ್ಲ ಠಾಣೆ ಕರ್ಕೊಂಡು ತಿರುಗಿ ಇಲ್ಲಿ ಬಂದು ಕೊಡ್ತೀನಿ ನಾನು. ನೀವು 100 ಕೇಸ್ ಬೇಕಾದ್ರೆ ಮಾಡಿ, ಪರವಾಗಿಲ್ಲ. ಬೇರೆ ಕಡೆ ಸೈಟ್ ವ್ಯವಸ್ಥೆ ಮಾಡ್ತೇವೆ. ಬೇಡ, ಅಧಿಕಾರಿ ತಪ್ಪಿಸ್ತಾರೆ. ಯಾರು ಅಧಿಕಾರಿ ಸರ್? ನೋಡಿ, ನಾನು ಇಷ್ಟು ಟೈಮ್ ಹೇಳಿರೋದು ಅಲ್ಲ, ಒಂದು ನಿಮಿಷ ಅಲ್ಲ, ಎಷ್ಟು ಟೈಮ್ ಹೇಳಿರೋದು ನಾನು. ಬಂದಿರೋ ಯಾರ ಅಧಿಕಾರಿನೂ ದೂರ ಇಲ್ಲ. ಕಳಿಸ್ತಾರೆ ಒಬ್ಬರು ಮಾಡೋ ಕೆಲಸಕ್ಕೆ ಉಳಿದವರಿಗೆ ತೊಂದರೆ ಆಗಿದೆ. ಬೇರೆ ಕಡೆ ಸೈಟ್ ಆಗೋದಿಲ್ಲ, ಅದೇ ಸೈಟ್ ಅದರಲ್ಲೇ ಆಗ್ಬೇಕು. ಒಂದು ಸರಿ ಅಲ್ಲಿ ಸಜ್ಕುಮಾರ್ ಬಂದಲ್ಲ ಮೆಸ್ಕಾಂ ಅವರು, ಅವನಿಗೆ ಲೆಟರ್ ಕೊಟ್ರ? ಓದಲಿಕ್ಕೆ ಬರಲ್ಲ ಅವನಿಗೆ? ಓದಲಿಕ್ಕೆ ಬರಲ್ವಾ? ಅವನಿಗೆ ಪವರ್ ಕಟ್ಕೊಂಡು ನೋಡ್ಬೇಕು ತಾನೆ ಯಾರಿಗೆ ಮೀಟರ್ ಕೊಟ್ಟಿರೋದಂತ. ಅಷ್ಟು ನಾಲೆಜ್ ಇಲ್ವ ಅವನಿಗೆಲ್ಲ? ಅಲ್ಲ, ತಾವು ಬಂದಿದಾರಲ್ಲ, ತಮಗೆ ನೋಡ್ಬೋದಿತ್ತಲ್ಲ ಯಾರ್ದಂತ. ಏನು ಯಾಕೆ ಬಂದು ಹೊಡೆದಾಕಿರಲ್ಲ ಸರ್? ನೀವ್ ಹೇಳ್ತೀರಲ್ಲ ಒಂದೇ ಮನೆಯಲ್ಲಿ ಯಾರು ಹೆಸರು ಯಾರ್ದು ಏನದು ಅದಕ್ಕೆ ಎಲ್ಲ ತಾಕಿ ಎಲ್ಲ ಕೀಳ ಬರ್ಬೇಕು. ದಕ್ಷಿಣ ಕನ್ನಡ ಸರ್ಕಾರ ಭೂಮಿ ಯಾರ ಹತ್ರ ಇರಬಾರ್ದು, ಎಲ್ಲ ಸರ್ಕಾರಕ್ಕೆ ಹೋಗ್ಬೇಕು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಇಲ್ಲ, ಅದಕ್ಕೆ ಫೈಟ್ ಮಾಡಿ ಮಾಡ್ತೀನಿ ನಾನು. ಬಿಡ್ತೀರಾ? ಆ ಮನೇಲಿ ಯಾರಿದ್ದಾರೆ ಏನಿದ್ದಾರೆ ಅದೇನು ಎನ್ಕ್ವೈರಿ ಮಾಡಕ್ಕಿಲ್ವಾ? ಯಾರು ಕೇಳುವರಿಲ್ಲ ಹೇಳುವರಿಲ್ಲ ಅಂತ ಹೇಳಿ ಯಾರ ಮೇಲೆ ಗೂಬೆ ಕೂರಿಸ್ಬೋದು, ಹೊಡಿಬಹುದು, ಬಡಿಬಹುದು, ಏನ್ ಬೇಕಾದ್ರೂ ಮಾಡ್ಬೋದು. ದೊಡ್ಡವರ ಮನೆ ಮುಟ್ಟಲಿಕ್ಕೆ ಆಗಲ್ಲ, ಧೈರ್ಯ ಇಲ್ಲ ಅದಕ್ಕೆಲ್ಲ. ಸ್ಟೇಟ್ಮೆಂಟ್ ಕೊಡ್ತೀನಿ. ಇವತ್ತು 22/12/2025, 1 ವರ್ಷ 1 ತಿಂಗಳಾಗಿ 1 ತಿಂಗಳು 9 ದಿನ ಆಗಿದೆ. ರಾಧಮ್ಮ ಮುತ್ತುಸ್ವಾಮಿ ಅವರ ಮನೆಯನ್ನು ನೆಲಸಮ ಮಾಡಿ ಯಾವುದೇ ಸರ್ಕಾರಿ ಕಚೇರಿಯಿಂದ, ಯಾವುದೇ ಅಧಿಕಾರಿಯಿಂದ, ಯಾವುದೇ ಜನಪ್ರತಿನಿಧಿಯಿಂದ ನಮಗೆ ನ್ಯಾಯ ಸಿಗಿರಲಿಲ್ಲ. ಕೊನೆಯದಾಗಿ ಬಂದು AC ಕಚೇರಿ ಮುಂದೆ ಕೂರುತ್ತಂತೆ 1 ತಿಂಗಳ ಹಿಂದೆನೇ ಮನವಿ ಮಾಡಿದ್ವಿ. ಅದು ಅವರು ಎಣಿಸ್ತಾರೆ, ಏನೋ ಇವರು ಮನವಿ ಕೊಟ್ಟು ಹೋಗ್ತಾ ಇರ್ಬೋದು, ಇದಕ್ಕೇನು ಸ್ಪಂದನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಎಣಿಸಿದ್ರು. ಎಲ್ಲರೂ ಬಂದು ಹೋಗಂಗೆ ಹೋಗ್ಬೋದಂತ ಇವರು ಎಣಿಸ್ತಾರೆ. ಅದು ಅವ್ರು ತಪ್ಪಿದೆ. ಇವತ್ತು ಬೆಳಿ ಬರುವಾಗ ಹೇಳಿದ್ರು ಅಲ್ಲ ಕೂರ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರನೇ AC ಕಚೇರಿಯ ಕಂಪೌಂಡ್ ಬಿಟ್ಟು ಹೊರಗೆ ಕೂತಿದ್ವಿ ನಾವು. ಈಗಾಗಲೇ ತಿಳಿಸಿದ ಸಾಯಂಕಾಲ ತನಕ ಕೂರಿಸಿ ಸಾಯಂಕಾಲ ಒಂದು ಮನವಿ ಮಾಡಿದ್ದಾರೆ. ಈ ಪ್ರಕರಣವನ್ನು ಸುಳ್ಯ ತಹಸೀಲ್ದಾರ್ ಅವರಿಂದ ತನಿಖೆ ನಡೆಸಿ ತಪ್ಪಿಸ್ತಾರ ವಿರುದ್ಧ ಕ್ರಮ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು 1 ವಾರ ಟೈಮ್ ಕೊಡ್ತಾ ಇದ್ದೀವಿ. ಏನು ಈ 1 ವಾರ ಅಲ್ಲಿ ಏನೋ ಕ್ಲಿಯರ್ ಆಗದಿದ್ರೆ ನೆಕ್ಸ್ಟ್ ಸೋಮವಾರ
ಇದೇ ಜಾಗದಲ್ಲಿ ಬಂದು ಕೂರ್ತೀವಿ. ಮತ್ತೆ ಯಾರೇ ಬಂದು ಹೇಳಿದ್ರು ಎದ್ದೇಳಲ್ಲ. ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ನಾವು ಬಂದಿರೋ ಎಲ್ಲ ಅಧಿಕಾರಿ ನಾನು ಹೇಳಲ್ಲ, ಯಾಕೆಂದ್ರೆ ಆ ತಹಸೀಲ್ದಾರೊಬ್ಬರು ಮೌಖಿಕ ಹೇಳಿಕೆ ಮುಖಾಂತರ ಕರ್ಕೊಂಡು ಬಂದಿರೋದು. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ, ಇಂಥ ಮನೆ ನೋಡ್ದಾಕ್ತೀವಿ ಅಂತೇಳಿ. ರೇಣುಕಾ ಅವ್ರ ಮನೆ ಅಂತ ಹೇಳ್ತಾ ಇದ್ದಾರೆ. ರೇಣುಕಾ ಎಂಬವರು ಇಲ್ಲವೇ ಇಲ್ಲ ಅಲ್ಲಿ. ರೇಣುಕಾ ಅವರು ಬೆಳ್ತಂಗಡಿ ತಾಲೂಕು ಸಿಬಾಜಿಯಲ್ಲಿ ಆಧಾರ್ ಕಾರ್ಡ್ ಇರೋದು ಅಲ್ಲಿದೆ. ಯಾವನೋ ತಗೊಂಡೋಗಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇಲ್ಲೇ ಕೊಟ್ಟು ಅದ ಮೇಲೆ ಅದನ್ನು ತನಿಖೆ ಮಾಡದೆ ಏಕಾಏಕಿ ಬಂದು ಬಡವರ ಮನೆಯನ್ನು ಹೊಡೆದಾಕಿರೋದು. 1 ವಾರ ಟೈಮ್ ಕೊಟ್ಟಿದ್ದಾರೆ. ಆ ಟೈಮಿಗೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಮುಂದಿನ ತನಕ ಬಂದರೆ ನಾವು ಇಲ್ಲೇ ಕೊಡ್ತೀವಿ, ಇಲ್ಲಿಂದ ಎದ್ದೇಳೋ ವಿಷಯನೇ ಇಲ್ಲ. ಅದಕ್ಕೆ ಮುಂಚೆ ಇದಕ್ಕೆ ಸಂಬಂಧ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿಯಲ್ಲಿ 2015 ಹಿಂದಕ್ಕೆ ವಾಸವಾಗದೆ ಕಡಬ ತಾಲೂಕಲ್ಲಿ ಯಾರಿಗಾದರೂ ಹಕ್ಕುಪತ್ರ ಕೊಟ್ಟರೆ ಅದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಏನಾದ್ರು ಇವರ ಮನೆಯನ್ನು ಭೂಮಿಯನ್ನು ಸರ್ಕಾರಕ್ಕೆ ಬೇಕಂತ ತಗೊಂಡ್ರೆ ಅದೇ ರೀತಿಯಲ್ಲಿ ಸರ್ಕಾರಿ ಭೂಮಿಯಲ್ಲಿ ಯಾರೆಲ್ಲ ವಾಸವಾಗಿದ್ದಾರೆ, ಮನೆ ಕಟ್ಟದೆ ಕೃಷಿ ಮಾಡ್ಕೊಂಡು ಆರಾಮಾಗಿದ್ದಾರೆ, ಎಲ್ಲವನ್ನು ಸರ್ಕಾರ ಮುಟ್ಟುಗೋಲು ಹಾಕಬೇಕು, ಎಲ್ಲವನ್ನು ಸರ್ಕಾರ ತಗೊಳ್ಬೇಕು. ಇನ್ನು ಯಾರು ಅದರಲ್ಲಿ ವಾಸವಾಗಿರೋರು ಆ ರೀತಿಯಲ್ಲಿ ಕಾನೂನು ತರಬೇಕು. ಈ ಉದ್ದೇಶ ಇವತ್ತು ಬಂದು ನಮ್ಮೊಂದಿಗೆ ಸಹಕರಿಸಿದ ಬೆಳಗಿಂದ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ನಮ್ಮೊಂದಿಗಿದ್ದರು. ಅವರಿಗೂ ನಮ್ಮೊಂದಿಗೆ ಬಂದು ಮಾತಾಡಿಸಿದ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.